परतरे चेतस्समाधीयत पूर्णात्मा सुसमीक्षत जगदिदं तद्भादितं दृश्यत कर्म प्रविलाप्यत चितिबलात् नाप्युत्तरैश्लिष्यत प्रारब्ध्वन्तिह भुज्यत अतः परब्रह्मात्मनास्ति यतो ಪರಮಾತ್ಮನಲ್ಲಿ ನಾವು ಒಂದಾಗಬೇಕಾದ್ರೆ ಅಥವಾ ಪರಮಾತ್ಮನ ಸ್ಥಿತಿನಲ್ಲಿ ನಿಲ್ಲಬೇಕಾದ್ರೆ ಜೀವನ ಕ್ರಮ ಬದಲಾವಣೆ ಆಗಬೇಕು. ಈಗ ನಾವು ಎಲ್ಲಿ ನಿಂತಿದ್ದೀವಿ, ಶರೀರದಲ್ಲಿ ನಿಂತ್ಕೊಂಡು ಜೀವನ ಮಾಡ್ತಿದ್ದೀವಿ, ಶರೀರವೇ ನಾನು ಅಂತ, ಹೌದಾ? ಸೊ ಮತ್ತು ಬೆಳಗ್ಗೆ ಎದ್ದರೆ ಅದು ಈಗಿನ ಕಾಲಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಇದು ಚಾರ್ಜಿಂಗ್ ಇಡು, ಕರೆನ್ಸಿ ಇದೆಯಲ್ಲ ನೋಡು, ಇದೇ ಕತೆ ನೋಡಿ. ಪ್ರತಿ ದಿವಸ ನಾವು ಬೆಳಗ್ಗೆ ಯಾವ ರೀತಿ ಜೀವನ ಪ್ರಾರಂಭ ಮಾಡ್ತೀವೋ, ಯಾವ ಮನಸ್ಸಿಂದ ಪ್ರಾರಂಭ ಆಗುತ್ತೋ ಅವತ್ತೆಲ್ಲ ಅದೇ ರೀತಿ ಹೋಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಮನೆಗೆ ಏನೋ ಒಂದು ಭಿನ್ನಾಭಿಪ್ರಾಯ ಅದಂತೂ ಗಲಾಟೆ ಶುರು. ಏನು ಮನೆಗಳಲ್ಲಿ ನಿಜವಾದ ಸಮಸ್ಯೆಗಳಿರೋಲ್ಲ. ಏನು ಸಮಯ ಹೀಗೆ ಹೇಳ್ತೀರ ನೀವು ಅಂತೀರ. ಸಮಸ್ಯೆ ಇದ್ದರೆ ಅದಕ್ಕೆ ಪರಿಹಾರ ಯೋಚನೆ ಮಾಡ್ಬೋದು. ಸಮಸ್ಯೆ ಅಂದರೆ ಯಾರಿಗೂ ಅನಾರೋಗ್ಯ ಇದೆ, ಔಷಧಿ ಕೊಡಿಸ್ಬೇಕು, ಹೌದಾ? ಸೊ ಅದಕ್ಕೆ ಏನಾದರೂ ಆಲೋಚನೆ ಮಾಡ್ಬೋದು. ಇಲ್ಲ ಔಷಧಿ ಕೊಡಿಸ್ಬೇಕು, ಡಾಕ್ಟರ್ಸು ಗೊತ್ತಿರೋದಿದ್ದಾರೆ, ಕರ್ಕೊಂಡು ಹೋಗ್ಬೇಕಾದ್ರೆ ದುಡ್ಡಿಲ್ಲ ಅಂದರೆ ದುಡ್ಡು ಹೊಂಚ್ಬೋದು. ಈ ಥರ ಈ ಸಮಸ್ಯೆ ಇದ್ದರೆ ಅದಕ್ಕೆ ಏನೋ ಒಂದು ಪರಿಹಾರ ಮಾಡ್ಬೋದು. ಆದರೆ ಮನೆಗಳಲ್ಲಿ ಸಮಸ್ಯೆ ಯಾವ ರೀತಿ ಇರುತ್ತೆ ಅಂದರೆ, ಮಗುಗೆ ಅನ್ನ ತಿನ್ನಿಸ್ತಿರ್ತಾಳೆ ಸೊಸೆ, ಅನ್ನ ತಿನ್ನಿಸ್ತಿರ್ತಾಳೆ, ಅವನು ಮಕ್ಕಳು ತಿನ್ನಲ್ಲ ಸರಿಯಾಗಿ. ಈಗಿನ ಕಾಲಕ್ಕೆ ತಿನ್ನೋ ಇಲ್ಲ ಹಾಕ್ತೀನಿ ನೋಡೋದು ಕೈ ಎತ್ತಾರೆ, ಅಷ್ಟೊತ್ತು ಸರಿಯಾಗಿ ಯಜಮಾನ್ರು ಬರ್ತಾರೆ. ಯಾಕೆ ಯಾವಾಗ ಹೊಡಿತೀಯ ಅವನ್ನ ಅಂತಾರೆ. ಹೊಡಿಲಿಲ್ಲ, ಸುಮ್ಮನೆ ಕೈ ಎದ್ದೆ, ನಾನು ಬರೆದಿರೋದು ಕೈ ಹೊಡಿತಿದ್ದೆ, ನೀನು ನಾನು ಬಂದೆ ಅಂತ ನಿಲ್ಲಿಸ್ಬಿಟ್ಟೆ ಅಂತಾರೆ. ಇಷ್ಟು ಮಾತಾಡೋ ಅಷ್ಟೊತ್ತು ಅತ್ತೆ ಬರ್ತಾಳೆ. ನೀನು ಅವಳ ತಲೆ ಮೇಲೆ ಕೂಡಿಸ್ಕೊ, ಇವತ್ತು ಅವನ್ನು ಹೊಡಿತಾಳೆ, ನಾಳೆ ನಿನ್ನ ಹೊಡಿತಾಳೆ, ನನ್ನ ಹೊಡಿತಾಳೆ. ಅಷ್ಟೊತ್ತು ಮಾವ ಬರ್ತಾನೆ, ನಾನು ಹೇಳಿಲ್ಲ ಅವ್ರು ವ್ಯವಹಾರಕ್ಕೆ ಹೋಗಬೇಡ ನೀನು ಅಂತ ಹೇಳಿಲ್ಲ. ಈ ರೀತಿ 4 ಜನ ದೊಡ್ಡ ಕುರುಕ್ಷೇತ್ರ. ಏನನ್ನ ಸಮಸ್ಯೆ ಇದೆಯೋ ಅಂತೆ ಏನಿಲ್ಲ. ಮಾತಾಡಬೇಕಾದ್ರೂ ಜಾಗ್ರತೆಯಾಗಿ ನಿಜವಾದ ಅವಶ್ಯಕತೆ ಇದೆಯಾ, ಅವಶ್ಯಕತೆ ಇದ್ದರೆ ಮಾತಾಡಬೇಕು, ಇಲ್ಲಿದ್ದರೆ ಮಾತಾಡ್ಲಿಕ್ಕೆ ಹೋಗಬಾರ್ದು, ಹೌದಾ? ಕೈ ಕಾಲು ಆಡಿಸ್ಬೇಕಾದ್ರೂ ಅಷ್ಟೇ, ಅವಶ್ಯಕತೆ ಇದ್ದರೆ ಆಡಿಸ್ಬೇಕು. ಸುಮ್ಮನೆ ಈಗಂದ್ಲೂ ಗಲಾಟೆ ಶುರುವಾಗೋಯ್ತು, ಹೌದಾ? ಆದ ಕಾರಣ ಬೆಳಗ್ಗೆ ಯಾವ ರೀತಿ ಪ್ರಾರಂಭ ಮಾಡ್ತೀವೋ, ಇನ್ನು ಬೆಳಗ್ಗೆ ಒಂದು ಸಲ ಮನಸ್ಸಿತ್ರ ಕೆಟ್ಬಿಡ್ತು ಅಂದರೆ ಅವತ್ತೆಲ್ಲ ಏನೋ ಅಂತಾರೆ ಮನೆಯಲ್ಲಿ. ಬೆಳಗ್ಗೆ ಎದ್ದರು ರಾತ್ರಿ ಯಾವಾಗ ಏನು ಮಾಡಬೇಕು ಅನ್ನತಕ್ಕಂಥದ್ದು ಇಲ್ಲವೇ ಇಲ್ಲ ನಿಯಮಗಳು. ನಾನು ನಿಜವಲ್ಲೂ ಹೇಳ್ತೀನಿ, ಅದು ಯಾಕೆ ಗೊತ್ತಲ್ಲ, ಎಸ್ಪೆಷಲಿ ಗೃಹ ಜೀವನದಲ್ಲಿ ಏನು ನಿಯಮನೂ ಇರಲ್ಲ. ನಾನು ಹೇಳ್ತೀನಿ, ರಾತ್ರಿ ಟಿ ವಿ ನೋಡ್ತಿರ್ತೀರ, ಭಾಳಷ್ಟು ಜನ ಮನೆಗೆ ಇರ್ತೀನಲ್ಲ, ಬೆಳಗ್ಗೆ ಎದ್ದರೆ ಟ್ಯಾಂಕಲ್ಲಿ ನೀರಿರಲ್ಲ. ಅದಕ್ಕೆ ಸಾಮಾನ್ಯ ನಾನೇನು ಮಾಡ್ತೀನಿ, ಯಾರ ಮನೆಗೆ ಇರಲಿ ಒಂದು ಬಕೆಟ್ ಫಿಲಪ್ ಮಾಡಿ ಇಟ್ಟೇ ಇರ್ತೀನಿ ಅವಾಗಲೂ, ಯಾಕೆಂದರೆ ಅಪಾರ ಇರುತ್ತೆ ಅಂತ. ಹೌದಾ? ಹೇಳ್ತೀನಿ, ಯಾಕಿದ್ರೆ ಟಿ ವಿ ನೋಡ್ತಿರ್ತಾರೆ ನೋಡಿ, ಅದೇ ಸಮಯ ಟ್ಯಾಂಕ್ ಫಿಲಪ್ ಮಾಡಿ ಅಂತ. ಆ ಮಾತಿಗೆ ತಲೆಗೆ ಹೋಗೋದಿಲ್ಲ. ಸರಿ, ಬೆಳಗ್ಗೆ ಹೇಳ್ತಾರೆ ಆನ್ ಮಾಡ್ಕೊಳ್ಳೋಣ ಬಿಡು, ಅದಕ್ಕೇನು ಅಂತಾರೆ. ಬೆಳಗ್ಗೆ ಹೇಳ್ತಾರೆ ಯಜಮಾನ್ರು ಇದ್ದರು ಮನೆಯಲ್ಲಿ, ಹೋದರು ಬಾತ್ರೂಮ್ಗೆ, ತಿರುಗಿಸ್ರೆ ನೀರಿಲ್ಲ, ಹೋಗಲಿ ಬಿಡು ಟ್ಯಾಂಕು ಫಿಲಪ್ ಮಾಡೋಣ ಅಂತ ಸ್ವಿಚ್ ಹಾಕಕ್ಕೆ ಹೋದರೆ ಅವಾಗಲೇ ಕರೆಂಟ್ ಹೋಯಿತು. ಸರಿ, ಮನಸ್ಸು ಚೂರು ಏನು ಸಂಸಾರ ಏನೋ ಆಯಿತು ಬಿಡು, ಇನ್ನೇನು ಮಾಡ್ತೀಯ, ಕರೆಂಟ್ ಯಾವಾಗ ಬರುತ್ತೇನೋ, ಇರೋ ನೀರಲ್ಲಿ ಹಲ್ಲು ತೊಳೆಯೋಣ, ಮಕ್ಕ ತೊಳ್ಕೊಳ್ಳೋಣ ಅಂತ ಹೋದರು. ಆ ಮಗ, ಅವನ ಹೆಸರು ವಿವೇಕ ಅಂತ, ಅವನು ಓಡೋಮಸ್ ತಂದಿಟ್ಟೆ, ಟೂತ್ಪೇಸ್ಟ್ ತಂದಿಡೋದ್ರೆ ಇವರು ಗೊತ್ತಿಲ್ಲ, ಕತ್ತಲಲ್ಲಿ ಹಾಕಿದ್ರು. ಈಗ ಅಂತಾರೆ ಏನು ಹುಟ್ಟಿದ್ನ ನಮ್ಮ ಮನೆಗೆ ಇವನು ಅಂತ ಮುಖ ಕೆಂಪಾಗಿ ಹೊರತು ಕೋಪಕ್ಕೆ ಹೋಯ್ತು. ಅಷ್ಟೊತ್ತಿಗೆ ಶ್ರೀಮತಿಯರು ಎದ್ದರು, ಇವ್ರ ಮುಖ ನೋಡಿದ್ರು,
ಅದೇನು ಸುಳಿಗಾಡೋ ಈ ಮನೆಗೆ ಬೆಳಿಗ್ಗೆ ಇದ್ದರೆ ಯಾವಾಗ ದುಮ ಅಂತ ಇರ್ತಾರೆ ಅಂತ ಹಾಕಿ ಶುರು ಮಾಡೋದು. ಇನ್ನು ಅವತ್ತೆಲ್ಲ ಹಾಗೆ ಹೋಗುತ್ತೆ. ಬೆಳಿಗ್ಗೆ ಹೇಳಬೇಕು, ಯಾರ ಹತ್ರ ಅನವಶ್ಯಕ ಮಾತಾಡಲಿಕ್ಕೆ ಹೋಗಬಾರ್ದು. ಅದಾ ಎದ್ದು ಶೌಚಕ್ರಿಯೆ ಮುಗಿಸಿ ಮತ್ತು ಸ್ನಾನ ಮಾಡಿ ಮೊಟ್ಟ ಮೊದಲು ಈ ಜಪ ಅನ್ನತಕ್ಕಂಥ ಮುಗಿಸ್ಬಿಟ್ಟು ಆಮೇಲೆ ಪಾರಾಯಣ ಅನ್ನತಕ್ಕಂಥ ಮಾಡಿ ನಂತರ ಇನ್ಯಾವುದನ್ನ ಕೆಲಸಕ್ಕೆ ಹೋಗಬೇಕು, ಅಂದರೆ ಗೃಹಕೃತ್ಯಗಳಿಗೆ ಹೋಗಬೇಕು. ಸೊ ಈ ರೀತಿ ಆ ನಿಯಮ ಅನ್ನತಕ್ಕಂಥ ಇರಬೇಕು. ಸೊ ಕೆಲಸ ಮಾಡಬೇಕಾದ್ರೂ ನಾವು ಪರಮಾತ್ಮ ನಿನ್ನ ಸೇವೆ ಅನ್ನತಕ್ಕಂಥ ದೃಷ್ಟಿಯಲ್ಲಿ ಮಾಡಬೇಕು. ನಾವು ಅಂದ್ಕೊಳ್ತೀವಿ ಭಾಳ ಸಾಧಕರು ನಮ್ಮಲ್ಲಿ ಎಲ್ಲವೂ ಇದೆ, ನಮಗೇನು ತತ್ವ ತಿಳಿದ್ಬಿಟ್ಟಿದೆ ಅಂತ. ಈಗಿನ ಕಾಲಕ್ಕೆ ಗುರುಗಳಾದರೆ ಆ ದೇವರ ಪೂಜೆ ಬಿಟ್ಟುಬಿಡಿ, ಎಲ್ಲ ತೆಗೆದುಹಾಕ್ಬಿಡಿ ಅಂತಾರೆ. ಇವ್ರಿಗೆ ಮುಂಚೆನೇ ಇಷ್ಟ ಇರಲ್ಲ, ಅವರು ಯಾವತ್ತೂ ಮಾಡಿಲ್ಲ. ಯಾರೋ ಒಬ್ರು ಇದ್ದಾರೆ ಇವಾಗ ವೇದಾಂತ ಹೇಳ್ಕೊಂಡು ತಿರುಗ್ತಿರ್ತಾರೆ, ನಮ್ಮ ಜೊತೆಗೆ ಇದ್ದವರು. ಯಾವ ರೀತಿ ಇರೋದಂದರೆ ಬೆಳಗ್ಗೆ ಎದ್ದು ಬಕೆಟಲ್ಲಿ ಮುಖ ಹೀಗನ್ನೋರು, ನಿಜೋದು ಅವರು ನೀರು ತಗೊಂಡು ಮಟ್ಟಸಾಗಿ ಮುಖ ತೊಳೆಯೋಕ್ಕೆ ಅಷ್ಟು ತಾಳ್ಮೆ ಇಲ್ಲ. ಬಕೆಟಲ್ಲಿ ಹೀಗೆ ಅಂದ್ಬಿಟ್ಟು ಖರ್ಚಿಫ್ಲಾಗಿ ಅಂದ್ಕೊಂಡ್ಬಿಟ್ಟು ಹೋಗೋರು. ಯಾವ ಆಶ್ರಮದಲ್ಲಿ ಟಿಫನ್ ಚೆನ್ನಾಗಿರುತ್ತೆ, ಏನು ಮಾಡ್ಯಾರೆ ಅಂತ ಓಡಾಡ್ಕೊಂಬರೋರು. ಸೊ ಯಾವ ಆಶ್ರಮದಲ್ಲಿ ಚೆನ್ನಾಗಿದೆ ಅಲ್ಲಿ ತಿನ್ಬಿಡೋರು, ಇಲ್ಲ ಚೆನ್ನಾಗಿದೆ 2 ಕಡೆ ತಿನ್ನೋ, ಅಲ್ಲೂ ತಿನ್ನೋರು ಇಲ್ಲೂ ತಿನ್ನೋರು. ಅವ್ರು ಇವತ್ತಿನ ದಿವಸ ಶಾಸ್ತ್ರೀಯ ಕರ್ಮಗಳೆಲ್ಲ ತೆಗೆದುಹಾಕ್ತಾರೆ. ಹೋಲಿ ಶಾಸ್ತ್ರೀಯ ಕರ್ಮಗಳು ಯಾಕೆ ಹೇಳ್ತೀನಿ ಅಂದರೆ ಭಾಳಷ್ಟು ಜನ ಇದ್ದಾರೆ ಈ ಥರ ಮಾರ್ಗಭ್ರಷ್ಟ ಆಗ್ಬಿಡ್ತೀವಿ ನಾವು. ಶಾಸ್ತ್ರೀಯ ಕರ್ಮಗಳಿಗೆ ತೆಗೆದುಹಾಕೋದಾದರೆ ನಿನ್ನಲ್ಲಿ ನಿಷಿದ್ಧ ಕರ್ಮ ಇದೆಯೋ ಇಲ್ಲ? ನಿಷಿದ್ಧ ಕರ್ಮದಿಂದಲೇ ಉದ್ಧಾರ ಆಗ್ತೀನಿ ಅದು ಇರಬೇಕಾದ್ರೆ ನೀನು ಶಾಸ್ತ್ರೀಯ ಕರ್ಮದಿಂದ ಯಾಕೆ ಉದ್ಧಾರ ಆಗೋಲ್ಲ? ನಿಷಿದ್ಧ ಕರ್ಮಗಳನ್ನೇ ಬಿಟ್ಟಿಲ್ಲ, ಶಾಸ್ತ್ರೀಯ ಕರ್ಮ ಎಲ್ಲ ತೆಗೆದುಹಾಕ್ತಾರೆ. ಬಿಡಬಾರ್ದು, ಎಲ್ಲಿನ ತನಕ ಬಿಡಬಾರ್ದು. ಪೂಜೆಗೆ ಅಂತ ಕೂತ್ಕೊಳ್ತೀವಿ, ಅದೇ ಸಮಯಕ್ಕೆ ನಾವು ಉನ್ನತ್ವ ಅಂತ ಗ್ರಂಥ ಬೃಹದಾರಣ್ಯಕೋಪನಿಷತ್ತು, ಚಾಂದ್ರೋಪನಿಷತ್ತು, ಬ್ರಹ್ಮಸೂತ್ರ ಇಂಥವನ್ನ ಇಟ್ಕೊಂಡು ಚಿಂತನೆ ಮಾಡಲಿಕ್ಕೆ ಸಾಧ್ಯವಾದರೆ ಅವಾಗ ಪೂಜೆ ಮಾಡಿದ್ರೂ ಪರವಾಗಿಲ್ಲ. ಪೂಜೆನೂ ಬಿಟ್ವಿ, ಈ ಚಿಂತನೆನೂ ನಡೆಯಲ್ಲ. ಮತ್ತು 4 ವಾಕ್ಯ ಜ್ಞಾಪಕ ಇಟ್ಕೊಂಡಿರ್ತೀವಿ, ನಾನೇ ಬ್ರಹ್ಮ, ನಾನು ಏನು. ಮತ್ತು ಯಾಕೆ ಇದು ಅಷ್ಟಾವಕ್ರ ಮಹರ್ಷಿಗಳ ಹತ್ರ ಜನಕ ಮಹಾರಾಜ ಶ್ರವಣ ಮಾಡಿದಾಗ ಅಷ್ಟಾವಕ್ರ ಮಹರ್ಷಿಗಳು ಉಪದೇಶ ಮಾಡ್ತಾರೆ, ನೀನೇ ಆ ಸ್ವರೂಪ ಅಂತ. ತಕ್ಷಣ ಜನಕ ಮಹಾರಾಜ ಶುರು ಮಾಡ್ತಾರೆ, ನಾನೇ ಆ ಸ್ವರೂಪ ಅಂತ. ಅಷ್ಟಾವಕ್ರ ಮಹರ್ಷಿಗಳು ಆ ಥರ ಬೀಳ್ಬೇಡ. ಕಿಂ ಅರ್ಥಾರ್ಜನ ರತಿ, ನಾನೇ ಬ್ರಹ್ಮಸ್ವರೂಪ ಅಂತ ಮತ್ತೆ ದುಡ್ಡುಗೋಸ್ಕರ ಓಡ್ತಿದ್ಯಾ ಯಾಕೆ? ನೀನೇ ಬ್ರಹ್ಮಸ್ವರೂಪ, ಇನ್ನು ಅದರಲ್ಲಿ ಯಾಕೆ ಮೋಹ ಇದೆ? ಮತ್ತು ನಾನೇ ಬ್ರಹ್ಮಸ್ವರೂಪ ಅಂತ ಹೇಳ್ಕೊಳ್ತೀಯ, ಮೋಕ್ಷ ಅಂದ್ರೆ ಭಯಪಡ್ತೀಯ. ನಾವು ಮೋಕ್ಷ ಬೇಕು ಅಂತಿರ್ತೀವಿ, ಹೌದಾ? ಯಾರೋ ಪಂಡಿತರು ಇದ್ದಾರೆ, ಈಗಲೂ ಇದ್ದಾರೆ ಅಂತ ಇಟ್ಕೊಳ್ಳಿ. ಮೊನ್ನೆ ಅವ್ರಿಗೇನೋ ಸನ್ಮಾನ ಬೇರೆ ಮಾಡಿದ್ರು. ಇವೆಲ್ಲ ಏನು ದೊಡ್ಡದಲ್ಲ, ಈ ಸನ್ಮಾನ ಆಗೋದು ಇವೆಲ್ಲ ಜ್ಞಾನಕ್ಕೆ ಪ್ರಮಾಣ ಅಲ್ಲವೇ ಅಲ್ಲ. ಸನ್ಮಾನ ಮಾಡೋದು ಅವರು ಮಕ್ಕಳನ್ನ ಈ LKG UKG ಕಳಿಸ್ತಲ್ಲ ಮನೆಗೆ, ಯಾವಾಗಲೂ ಈ ಸಂಸ್ಕೃತ ಅಧ್ಯಯನ, ಈ ಲೌಕಿಕ ವಿದ್ಯೆ ಕಳಿಸೋದೇ ಇಲ್ಲ ಅವರು. ಸಂಸ್ಕೃತ ಭಾಷೆ, ಪುರಾಣಗಳು, ವೇದಗಳು, ಉಪನಿಷತ್ತು ಇದರಲ್ಲೇ ಜೀವನ ಮಾಡ್ತಾರೆ, ಓದಿಸ್ತಾರೆ ಮಕ್ಕಳನ್ನ. ಅವ್ರು ಶ್ರೀಮಂತರು ಹೇಳಿದ್ರು, ಇಲ್ಲ ಇಂದಿರಾ ಗಾಂಧಿ ಕಾಲದಲ್ಲಿ ನಮಗೆ ಲ್ಯಾಂಡ್ಸ್ ಎಲ್ಲ ಹೊರಟೋಯ್ತು, ತೋಟ ಮಾತ್ರ ಇದೆ. ಮತ್ತಿನ್ಯಾವುದೋ ಗೌರ್ಮೆಂಟು ತೋಟವನ್ನು ಕಿತ್ಕೊಂಡ್ಬಿಟ್ರೆ ಅವಾಗ ಹುಡುಗರು ಜೀವನ ಮಾಡೋದು ಕಷ್ಟ ಆಗ್ಬಿಡುತ್ತೆ. ಈಗಿನ ಕಾಲದಲ್ಲಿ ಪೌರೋಹಿತ್ಯದೆಲ್ಲ ನಡೆಯೋಲ್ಲ. ಆದ ಕಾರಣ ನಾವು ಇಂಗ್ಲೀಷ್ ಸ್ಕೂಲಿಗೆ ಕಳಿಸ್ಬೇಕು, ಮಾಮೂಲಿ ವಿದ್ಯೆ ಕಲಿಸ್ಬೇಕು ಅವ್ರಿಗೆ ಅಂತ ಶ್ರೀಮಂತಿಯರು. ಇವರು ನಮ್ಮ ಸಂಪ್ರದಾಯ ಬೇಡ ಅಂತ ಇವರು. ಒಟ್ಟಿನಲ್ಲಿ ಇಬ್ಬರಿಗೂ ಭಿನ್ನಾಭಿಪ್ರಾಯ ಬಂತು. ಭಿನ್ನಾಭಿಪ್ರಾಯದಲ್ಲಿ ಹಾಕಿ ನಾನು ಡ್ರೈವರ್ಸ್ ಅದು ತೊಗೊಂಡು ನನ್ನ ಮಕ್ಕಳನ್ನ ಓದಿಸ್ಕೊಳ್ತೀನಿ ಅಂದರು. ಆವಾಗ ಇವ್ರು ಯಾವುದೋ ಒಂದು ಕಾರ್ಯಕ್ರಮ ಬಂದರು, ಆ ಪರಿಸ್ಥಿತಿಯಲ್ಲಿ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಬಂದರು. ಕಠೋಪನಿಷತ್ತು ಕೊಟ್ಟಿದ್ರು, ಒಳ್ಳೆ ಪಂಡಿತರು, ಚೆನ್ನಾಗಿ ಅನುಭವಪೂರ್ವಕವಾಗಿ ಚೆನ್ನಾಗಿ ಚಿಂತನೆ ಮಾಡಿದ್ದಾರೆ. ಬಂದರು, ಅವ್ರು ಕಠೋಪನಿಷತ್ತು ಕೊಟ್ಟರು ಸರಿಯಾಗಿ ಹೇಳಿಲ್ಲ. ಕಠೋಪನಿಷತ್ತು ಚೆನ್ನಾಗಿ ಗೊತ್ತಾಗುತ್ತೆ, ಇಂಥ ಪಂಡಿತರು ಈ ಥರ ಸರಿಯಾಗಿ ಡೀಲ್ ಮಾಡಲಿಲ್ಲ ಅಂತ. ಆಮೇಲೆ ನಾನು ಇನ್ನೊಬ್ಬರು ಪಂಡಿತರನ್ನು ಕೇಳಿದೆ, ಅದ್ಯಾಕೆ ಕಠೋಪನಿಷತ್ತು ಅವ್ರು ಬೆಳಗ್ಗೆ ಸರಿಯಾಗಿ ಹೇಳಲಿಲ್ಲ? ನಾನು ಅಧ್ಯಕ್ಷನಾಗಿ ಕೂತಿದ್ದೆ, ಹೇಳಲಿಲ್ಲ ಅವ್ರು ಸರಿಯಾಗಿ, ಯಾಕೆ ಏನೋ ಒದ್ದಾಡೋ ಥರ ಇದೆ ಅವರು ಅಂದೆ. ಅವರು ಶ್ರೀಮತಿ ಡೈವರ್ಸ್ ತೊಗೊಳ್ತೀನಿ ಅಂತಾರೆ, ಅದಕ್ಕೆ ಅವ್ರಿಗೆ ಮನಸ್ಸಿಗೆ ಬೇಸರ ಅಂತ. ಅಲ್ಲ, ನಾವೇ ಬಿಡಿಸ್ಕೋಬೇಕು ಅಂತ ಇಷ್ಟೆಲ್ಲ ಪ್ರಯತ್ನ ಮಾಡ್ತಿದ್ದೀವಿ, ಮುಕ್ತರಾಗಬೇಕು, ಎಲ್ಲದರಿಂದ ಮುಕ್ತರಾಗಬೇಕು ಅಂತ ಪ್ರಯತ್ನ ಮಾಡ್ತಿದ್ದೀವಿ. ಒಂದೆರಡು ಆಕಿನ ಬಿಟ್ಟು ಹೋಗ್ತೀನಿ ಅಂದರೆ ಒಳ್ಳೆಯದೇ ತಾನೇ.
ಅಂದೆ ನಾನು. ನೋಡಿ, ನಾವು ಈ ಥರ ಯೋಚನೆ ಮಾಡಲ್ಲ. ಮುಕ್ತರಾಗಬೇಕು ಅಂದ್ರೇನು, ಎಲ್ಲನೂ ಅನುಕೂಲ ಇರಬೇಕು ಲೌಕಿಕದಲ್ಲಿ, ಅದೇ ನಮ್ಮ ಮುಕ್ತಿ. ಅದಕ್ಕೆ ಜನಕ ಮಹಾರಾಜನ ಕೇಳ್ತಾರೆ ಅಷ್ಟಾತ್ಮ ಮಹರ್ಷಿಗಳು, ಮೋಕ್ಷ ಅಂದರೆ ಭಯಪಡ್ತೀಯ ಯಾಕೆ? ನಾನೇ ಬ್ರಹ್ಮಸ್ವರೂಪ ಅಂತ ಹೇಳ್ತೀಯ, ಮೋಕ್ಷ ಅಂದರೆ ಭಯಪಡ್ತೀಯ ಯಾಕೆ? ಮತ್ತು ದುಡ್ಡು ಸಂಪಾದಿಸೋದು ಯಾಕೆ ನಿಮಗೆ ಆಸಕ್ತಿ ಅಂತ ಒಂದೊಂದೇ ಕೇಳ್ಕೊಂಬರ್ತಾರೆ. ಕೇಳಿ ಆತ್ರ ಬೀಳ್ಬೇಡ ಅನ್ನೋದು ಮತ್ತೆ ಉದ್ದೇಶ ಮಾಡ್ತಾರೆ. ಆದ ಕಾರಣ ಎಲ್ಲಿನ ತನಕ ನಾವು ಸ್ವಸ್ವರೂಪ ಸ್ಥಿತಿನಲ್ಲಿ ನಿಂತು ನಮಗೇನು ಅನ್ನಿಸ್ಲೇಬಾರ್ದು. ಈ ಜ್ಞಾನ ಲಕ್ಷಣ ನೋಡ್ತಿದ್ದೀವಲ್ಲ, ಏನೇ ಆಗಲಿ, ರಬಿಯಾ ಸೂಫಿ ಫಿಲಾಸಫಿ ರಬಿಯಾ ಅಂತ ಒಬ್ಬಾಕೆ ಇರ್ತಾರೆ. ಆಕೆಗೆ ಇಬ್ಬರು ಮಕ್ಕಳು, ಗಂಡು ಮಕ್ಕಳು, ಅವಳಿ ಜೋಳಿ ಮಕ್ಕಳು ಇರ್ತಾರೆ. ಇಬ್ಬರು ಒಂದು ಸಲ ಹೊಲಕ್ಕೆ ಹೋಗಿ ಕೆಲಸ ಮಾಡ್ಕೊಂಡು ಬರ್ತಾರೆ. 4:30-5 ಗಂಟೆಗೆ ಮಳೆ ಶುರುವಾಗುತ್ತೆ. ಸಿಡ್ಲು ಹೊಡೆದ್ಬಿಟ್ಟು ಮರದ ಕೆಳಗೆ ನಿಂತಿರ್ತಾರೆ ಮಳೆಗೋಸ್ಕರ. ಸಿಡ್ಲು ಹೊಡೆದು ಇಬ್ಬರು ಮಕ್ಕಳು ಸತ್ತೋಗ್ಬಿಡ್ತಾರೆ. ಆ ಹಳ್ಳಿನಲ್ಲಿ ಈ ಥರ ಸತ್ಸಂಗ ಮಾಡ್ಕೊಂಡಿರ್ತಾರೆ. ಆಕೆ, ಅಯ್ಯೋ ನಮ್ಮ ಮಾತಾಜಿಯವ್ರ ಮಕ್ಕಳು ಹೋಗ್ಬಿಟ್ಟಿದ್ದಾರೆ ಅಂದ್ಬಿಟ್ಟು ಆ ಮಕ್ಕಳಿಗೆ ತೊಗೊಂಡೋಗಿ ಮನೆಗೆ ತೋರಿಸ್ತಾರೆ. ಅಮ್ಮ, ನಿಮ್ಮ ಮಕ್ಕಳಿಬ್ಬರು ಸತ್ತೋಗ್ಬಿಟ್ಟಿದ್ದಾರೆ ಅಂತ. ಆಕೆಗೆ ಏನು ವಿಕಾರ ಬರಲ್ಲ ಮನಸ್ಸಿನಲ್ಲಿ. ಹೌದಾ, ಅಷ್ಟೇ ಋಣ ಇತ್ತೇನೋ, ಹೋದ್ರು ಬಿಡು, ಈ ರೂಮಲ್ಲಿ ಇಟ್ಬಿಟ್ಟು ನೀವೆಲ್ಲ ಹೊರಟೋಗಿ, ಬೇಕಾದ್ರೆ ನಾನು ಕರಿತೀನಿ ಮತ್ತೆ ನೀವು ಹೋಗಿ ಅಂತ ಎಲ್ಲರೂ ಕಳಿಸ್ಬಿಡ್ತಾಳೆ. ಬಾಗಿಲು ಹಾಕ್ಬಿಟ್ಟು ಯಜಮಾನರು ಬರ್ತಾರೆ, ಹಸ್ಕೊಂಡು ಬರ್ತಾರೆ ಪಾಪ ಅಂತ ಊಟ ರೆಡಿ ಮಾಡ್ತಾಳೆ. ಅವ್ರು ಬರ್ತಾರೆ 6:30-7 ಗಂಟೆ ರಾತ್ರಿಗೆ. ಸರಿ, ಊಟಕ್ಕೆ ಬಡಿಸ್ತಾಳೆ. ತೃಪ್ತಿಯಾಗಿ ಊಟ ಮಾಡ್ತಾರೆ ಅವರು. ಊಟ ಮಾಡಿದ್ಮೇಲೆ ಹೇಳ್ತಾಳೆ, ನೋಡ್ರಿ, ಯಾರೋ ಮಹಾತ್ಮರು ಬಂದಿದ್ದರು, ನನಗೆ ಯಾವುದೋ ಒಂದು ವಸ್ತು ಇಟ್ಕೊಳ್ಳಿ, ನಾನು ಬಂದು ಮತ್ತೆ ತೊಗೊಳ್ತೀನಿ ಅಂತ ಹೇಳ್ಬಿಟ್ಟೋದ್ರು. ಆ ವಸ್ತು ನನ್ನ ಹತ್ರ ಇತ್ತು, ಅದನ್ನು ನೋಡ್ಕೊಳ್ಳೋದ್ರಲ್ಲಿ ನಂಗೆ ನಂದು ಅನ್ನೋ ಮೋಹ ಬಂದ್ಬಿಡ್ತು. ಮತ್ತೆ ಅದು ಸ್ವಾಮಿಗಳು ಬಂದು ಕೇಳಿದಾಗ ನಾನು ಕೊಡಲಿಲ್ಲ ಅಂತಾರೆ. ಊರಿನವ್ರಿಗೆಲ್ಲ ಹೇಳ್ತೆ ಮೋಹ ಕೆಟ್ಟದ್ದು ಅಂತ, ನೀನು ಈ ಥರ ಮಾಡೋದು ಸರಿಯಾ? ಆ ಸ್ವಾಮಿಗಳು ವಸ್ತು ಸ್ವಾಮಿಗಳು ಕೊಟ್ಬಿಡು. ಹೌದೇನ್ರಿ? ಹಾಗಿದ್ಮೇಲೆ ನೀವು ಬಂದು ಜೊತೆಗೆ ಹೋಗಿ ಕೊಟ್ಟು ಬಂದ್ಬೇಡ, ಬರ್ತೀನಿ ನಡಿ ಅಂತಾರೆ. ಅವಾಗ ಬಾಗಿಲು ತೆಗೆದು ತೋರಿಸ್ತಾರೆ. ದೇವರು ಇವರಿಬ್ಬರು ಕೊಟ್ಟಿದ್ದ ನಮಗೆ. ಹೆಚ್ಚು ದಿವಸ ನಮ್ಮ ಹತ್ರ ಬಿಟ್ಟರೆ ಏನು ತೊಂದರೆ ಅನುಭವಿಸ್ತೀವಿ ಅಂತ ವಾಪಸ್ ಕರ್ಕೊಂಡಿದ್ದಾರೆ. ಹೋಗಿ ಇವತ್ತು ಕಳಿಸ್ಬಿಡೋಣ ಬನ್ನಿ ಅಂತಾರೆ. ಇವಾಗ ಮಕ್ಕಳು ಹೋಗಿದ್ರು ಇಷ್ಟೊಂದು ಸಮಾಧಾನವಾಗಿರ್ತೀಯ ನೀನು. ನಾವು ಆ ರೀತಿ ಸಮಾಧಾನವಾಗಿ ಸಾಧ್ಯ ಆದರೆ ಅವ್ರ ಪೂಜೆಗೆ ಬಿಟ್ಬಿಡ್ಬೋದು, ದೇವನ ಎತ್ತಿ ಪಕ್ಕಕ್ಕೆ ಹಾಕ್ಬಿಡ್ಬೋದು. ನಮಗೆಲ್ಲಾದರೂ ಒಂದು ಅಷ್ಟೆಲ್ಲ ಆಗೋದು ಬೇಡ ನಮಗೆ, ಅದಲ್ಲ. ಯಾರನ್ನ ಒಂದು ಮಾತು ಅನ್ನೋದು ಬೇಡ. ಹೋಗ್ತಿರ್ತಾರೆ ಬೀದಿನಲ್ಲಿ, ಪರಿಚಯ ಇದ್ದಾರೆ ಯಾರೋ, ಈಗ ನೋಡ್ತಾರೆ, ಸುಮ್ಮನೆ ಹೊರಟೋಗ್ತಾರೆ. ಆಗಲೇ ಮನಸ್ಸಿಗೆ ನಾನೊಂದು ಕೇರ್ ಮಾಡಲ್ಲ ಅಂತ ಶುರುವಾಗುತ್ತೆ. ಹೌದು, ಅದಕ್ಕೆ ಸಂಪೂರ್ಣ ಅಭಿಮಾನ ಬಿದ್ದೋಗಿ ನಾನು ಸ್ವಸ್ವರೂಪ ಅನ್ನೋ ಸ್ಥಿತಿಲಿ ಇದ್ದಾಗಲಿದ್ದು, ಗೃಹಸ್ಥೀವನದಲ್ಲಿದ್ದರೆ ಭಗವದ್ಗೀತೆ ಪ್ರಕಾರ ಲೋಕ ಸಂಗ್ರಹ ಕರ್ಮ ಅಂತ ಮನೆಗಳವರು ಕೆಡಬಾರ್ದು. ಇವಾಗ ಅರ್ಥ ಆಗಿಬಿಟ್ಟಿದೆ, ಅದಕ್ಕೋಸ್ಕರ ಪೂಜೆ ಬಿಟ್ಬಿಡ್ತೀವಿ ಅಂತ ಹೇಳ್ತಾರೆ. ಆದರೆ ಮನೆಯಾಗಿರೋರಿಗೆ ಏನು ಅರ್ಥ ಆಗಿಲ್ಲ. ನಿಮ್ಮನ್ನು ನೋಡಿ ಅವರು ಬಿಟ್ಬಿಟ್ಟು ಅವ್ರು ಕೆಟ್ಟೋಗ್ತಾರೆ. ಅದ ಕಾರಣ ಸಾಧನಾ ಭಾಗ ಅನ್ನತಕ್ಕಂಥದ್ದು ಇದೆ. ಅದ ಕಾರಣ ಮಕ್ಕಳು ಬೆಳಗ್ಗೆ ಎದ್ದು ಶೌಚಕ್ರಿಯೆ ಮುಗಿಸಿ ಜಪ ಮಾಡಿಕೊಂಡು ಪಾರಾಯಣ ಮಾಡಿಕೊಂಡು ಸಾಧ್ಯವಾಗಿ ಸ್ವಲ್ಪ ಅಧ್ಯಯನ ಮಾಡಿಕೊಂಡು ನಂತರ ಗೃಹಕೃತ್ಯದಲ್ಲಿ ತೊಡಗಬೇಕು. ಆ ಗೃಹಕೃತ್ಯ ಮಾಡಬೇಕಾದ್ರೆ ಪೂರ್ಣ ಮನಸ್ಸಿಂದ ಮಾಡಬೇಕು. ಮನಸ್ಸು ಬೇಸರ ಬರಬಾರ್ದು, ಮಾಡೋದಲ್ಲೇ ತೃಪ್ತಿ, ಫಲಾಪೇಕ್ಷೆ ಇಳಿದಿರ ಮಾಡಬೇಕು. ಮತ್ತು ಮಾಡ್ತೀನಿ ಅಂತಕ್ಕಂಥ ಒಂದು ಅಭಿಮಾನ ಇಲ್ದಿರ ಮಾಡಬೇಕು. ಸೊ ಏನು ಫಲ ಬರುತ್ತೋ ಅದನ್ನು ಮನಸ್ಸು ಸಮಾಧಾನ ಇಟ್ಟಿರಬೇಕು. ಅದನ್ನೇ ಬೋಧಿಧರ್ಮ ಹೇಳೋದು, ತೃಪ್ತಿಯಾಗಿರಬೇಕು ಅಂತ. ಅಂದರೆ ಏನು ಬಂದ್ರೂ ಮನಸ್ಸು ಸಮಾಧಾನವಾಗಿರಬೇಕು. ಆ ರೀತಿ ಇದ್ದಾಗ ನಮಗೆ ಯಾರೋ ಗುರುಗಳು ಸಿಗ್ತಾರೆ, ಇದು ನಿನ್ನ ಸ್ವರೂಪ ಅಂತ ಉಪದೇಶ ಮಾಡ್ತಾರೆ. ಅದರಲ್ಲಿ ಶರೀರ, ಇಂದ್ರಿಯ, ಬುದ್ಧಿ, ಮನಸ್ಸು ಅನ್ನತಕ್ಕಂಥದ್ದು ಕೇವಲ ನಾವು ಮಾಡತಕ್ಕಂಥ ಒಂದು ಪಾತ್ರಧಾರಿ ಯಾವುದು? ಆನಂದ ಸ್ವರೂಪ ಪಾತ್ರಧಾರಿ. ಸೊ ಈ ವಿವೇಕ ಅನ್ನತಕ್ಕಂಥ ಸ್ಪಷ್ಟವಾಗಿರಬೇಕು. ಈ ವಿವೇಕ ಅನ್ನತಕ್ಕಂಥದ್ದು ಸ್ಪಷ್ಟವಾಗಿರಬೇಕು. ಹೌದಾ?
ಸ್ವಲ್ಪ ನೀವು ಬಂದ್ಬಿಡಿ. ಸೊ ವಿವೇಕ ಅನ್ನೋ ತಕ್ಕಂಥ ಎಷ್ಟು ಮಟ್ಟಿಗೆ ಇರಬೇಕಂದ್ರೆ ಸುರೇಶ್ ಆಚಾರ್ಯರು ಒಂದು ಟೆಸ್ಟ್ ಇರ್ತಾರೆ, ಕೂತ್ಕೊಳ್ಳೋಕ್ಕಾಗತ್ತೆ ಕೆಳಗೆ, ತೊಂದರೆ ಇಲ್ಲ. ಏನಂದರೆ ಈಗ ವರ್ಚಸ್ಕಂ ತ್ವನ್ನ ಕಾರ್ಯತ್ವ ಯಥಾ ನಾತ್ಮೇತಿ ಗಮ್ಯತೆ ತದ್ಭಾಗ ಸೇಂದ್ರಿಯೋ ದೇಹ ತದ್ವತ್ತಿಮಿತಿ ನೇಕ್ಷತೆ. ಈಗ ನಾನು ತಗೊಳ್ತಕ್ಕಂಥ ಅನ್ನ, ಈ ಶರೀರ ಅನ್ನತಕ್ಕಂಥದ್ದು ತಂದೆ ತಾಯಿ ಹೇಳ್ತಿದ್ದಂಥ ಆಹಾರದಿಂದ ಶರೀರ ತಯಾರಾಗಿದೆ. ಮತ್ತು ಇಲ್ಲಿ ಬಂದ ಮೇಲೆ 4 ಪೌಂಡು 4 ಪೌಂಡು ಇತ್ತು. ಇವಾಗ ಎಷ್ಟು ಕೆ ಜಿ ಆಗಿದೆ ಅದೆಲ್ಲ ನಿಮಗೆ ಗೊತ್ತು. ಯಾವ ರೀತಿ ಅನ್ನದಿಂದಲೇ ತಯಾರಾಗಿದೆ, ಆಹಾರದಿಂದಲೇ ತಯಾರಾಗಿದೆ. ನಾವು ತಗೊಳ್ಳತಕ್ಕಂಥ ಅನ್ನ 3 ಭಾಗ ಆಗುತ್ತೆ. ಒಂದು ಭಾಗ ಹೆಚ್ಚು ಭಾಗ ಅನ್ನದಲ್ಲಿ ಸ್ಥೂಲ ಭಾಗ ಮಲರೂಪದಲ್ಲಿ ಆಚೆ ಹೋಗ್ಬಿಡುತ್ತೆ. ಅದರಲ್ಲಿ ಇನ್ನೂ ಸೂಕ್ಷ್ಮ ಭಾಗ ರಕ್ತ ಮಾಂಸವಾಗಿ ತಯಾರಾಗುತ್ತೆ. ಅದಕ್ಕಿಂತ ಸೂಕ್ಷ್ಮವಾಗ ಮನಸ್ಸಾಗುತ್ತೆ. ಹೌದಾ? ಅಂದರೆ ಮನಸ್ಸು ಅನ್ನವಿಕಾರ, ಈ ಶರೀರನೂ ಅನ್ನವಿಕಾರ. ಮಲಸ್ವರೂಪದಲ್ಲಿ ಆಚೆ ಹಾಕ್ತೀವಲ್ಲ ಅದು ಅನ್ನವಿಕಾರ. ಎಲ್ಲವೂ ಅನ್ನದಿಂದ ತಯಾರಾಗಿರೋದೆ. ಹೌದಾ? ಈಗ ಅನ್ನದಿಂದ ತಯಾರಾಗಿರ್ತಕ್ಕಂಥ ಮಲಸ್ವರೂಪವನ್ನು ನೀವೇ ವಿಸರ್ಜನೆ ಮಾಡ್ತೀರ. ವರ್ಚಸ್ಕಂ ಸಂಪರಿತ್ಯಕ್ತೆ ದೋಷತಶ್ಚವಧಾರಿತೆ ಯದಿ ದೋಷಂ ವದೇತ್ತಾಭ್ಯಾಂ ಕಾತತ್ವೋಚ್ಚರಿತಿರ್ಭವೇತ್. ಇವಾಗ ಮಲ ವಿಸರ್ಜನೆ ಮಾಡಿದ್ರಿ, ತೊಳ್ಕೊಂಡ್ರೋ ಬಿಟ್ಟರು ನಮಗೆ ಗೊತ್ತಾಗೋಲ್ಲ. ಏಕೆಂದರೆ ಎಲ್ಲ ಅರ್ಜೆಂಟು ಟೈಮ್ ಇಲ್ಲ. ಹೌದಾ? ಅರ್ಜೆಂಟ್ ಬೆಳಗ್ಗೆ ಇದ್ದರೆ ಟೆನ್ಷನ್ನು, ಟೈಮ್ ಇಲ್ಲ. ಸರಿ, ವಿಸರ್ಜನೆ ಮಾಡಿದ್ರು, ಬಂದರು, ಇನ್ನೊಬ್ರು ಯಾರೋ ಹೋಗ್ತಾರೆ, ನೀರೇ ಹಾಕಿಲ್ಲ. ಇವ್ರು ಅಲ್ಲೇ ಇದ್ದಾರೆ, ವಿಸರ್ಜನೆ ಮಾಡಿದ್ರು ಅಲ್ಲೇ ಇದ್ದಾರೆ, ನೀರು ಹಾಕಿಲ್ಲ. ಅವ್ರು ಇನ್ನೊಬ್ರು ಯಾರೋ ಬಂದು ನೀರೇ ಹಾಕಲಿಲ್ಲ ಯಾರು ಅಂತಾರೆ. ಹಾಗಂದಾಗ ನೀವೇ ವಿಸರ್ಜನೆ ಮಾಡಿ ಅಲ್ಲೇ ನಿಂತಿರ್ತೀರ. ಅವ್ರ ಮೇಲೆ ಅಂದರೆ ನನ್ನೇ ಅಂದರು ಅನಿಸುತ್ತೋ, ಹೋಲ್ ಹಾಕ್ಬಿಡು, ನೀನು ಯಾಕೆ ಅಷ್ಟೊಂದು ಹಾಕ್ಬಿಡು ಅಂತೀವಿ. ಇಲ್ಲ ನಾವೇ ನೀರು ಹಾಕ್ತೀವಿ ಹೊರತು ನನ್ನನ್ನೇ ಅಂದರು ಅಂತ ನಮ್ಗೆ ಅಭಿಮಾನ ಬರೋಲ್ಲ. ಅಲ್ಲ? ಅದೇ ರೀತಿ ವಿವೇಕ ಮಾಡಿಕೊಂಡು ಶರೀರವು ಅನ್ನವಿಕಾರ, ಇದು ನಾನಲ್ಲ. ಯಾವ ರೀತಿ ಅನ್ನವಿಕಾರ ಆಗ್ತಾ ಮನಸ್ವರೂಪ ನಾನಲ್ಲೋ, ಶರೀರನೂ ನಾನಲ್ಲ. ಇದು ಕೇವಲ ವ್ಯವಹಾರಕ್ಕೋಸ್ಕರ ಇರತಕ್ಕಂಥದ್ದು ಅಷ್ಟೇ ಹೊರತು ಇದೇ ನಾನು. ಯಾಕೆ ನನ್ನ ಶರೀರ ಅಂತೀವಿ. ನನ್ನ ಶರೀರ ಅಂದ್ರೇನು? ನಾನು ಬೇರೆ, ಶರೀರ ಬೇರೆ. ಈಗ ನನ್ನ ಕನ್ನಡಕ ಅಂತ ಹೇಳಿದಾಗ ಕನ್ನಡಕ ಅನ್ನತಕ್ಕ ಯಾವುದಕ್ಕೆ ಉಪಯೋಗ ಆಗುತ್ತೆ? ನೋಡಲಿಕ್ಕೆ, ಓದಲಿಕ್ಕೆ. ಹೌದಾ? ಕಣ್ಣು ಯಾವುದಕ್ಕೆ ಉಪಯೋಗ ಆಗುತ್ತೆ? ನೋಡಲಿಕ್ಕೆ, ಓದಲಿಕ್ಕೆ. ಅಂದರೆ ನಾನು ಕನ್ನಡಕನ ಉಪಯೋಗಿಸ್ಕೊಂಡು ನೋಡ್ತೀನಿ, ಅಥವಾ ಕಣ್ಣನ್ನು ಉಪಯೋಗಿಸ್ಕೊಂಡು ಕಣ್ಣು ಕನ್ನಡಕ ಈ ಎರಡನ್ನು ಉಪಯೋಗಿಸ್ಕೊಂಡು ನೋಡ್ತೀನಿ ಅಂದಾಗ ಕಣ್ಣು ಅನ್ನತಕ್ಕಂಥದ್ದು ನನಗೆ ಒಂದು ಸಲಕರಣೆ. ಕನ್ನಡಕ ಎಷ್ಟು ಮಾತ್ರ, ಕಣ್ಣು ಅಷ್ಟೇ. ಹೌದಾ? ಅಲ್ಲಿ ಕಣ್ಣು ನೀನಲ್ಲ. ಅಲ್ಲ ಸ್ವಾಮೀಜಿ, ಕನ್ನಡಕ ಹಾಕ್ಕೊಂಡು ತೆಗೆದಿಡ್ತೀವಿ, ಬಟ್ ಕಣ್ಣು ಆ ಥರ ತೆಗೆದಿಡಲ್ವಲ್ಲ ಅಂತೀವಿ. ನಿಜವಾಗ್ಲೂ ಕಣ್ಣನ್ನು ತೆಗೆದಿಡ್ತಾ ಇದ್ದೀವಿ. ಸೂಕ್ಷ್ಮ ನೋಡ್ಬೇಕು ನಾವು. ಯಾಕೆಂದರೆ ನಾವು ಯಾವಾಗ ಕಣ್ಣಿಗೆ ತಾದಾತ್ಮ್ಯತೆಯನ್ನು ಪಡಿತೀವೋ ಆಗ ಕಣ್ಣು ಕೆಲಸ ಮಾಡುತ್ತೆ. ಕಿವಿಗೆ ತಾದಾತ್ಮ್ಯತೆಯನ್ನು ಪಡೆದು ಕಿವಿ ಕೆಲಸ ಮಾಡುತ್ತೆ. ಇವಾಗ ಇಲ್ಲಿ ಕೂತಿದ್ದೀರ, ಮನಸ್ಸು ಕಿವಿ ಹಿಂಭಾಗದಲ್ಲಿ ಇದ್ದರೆ ಕೆಲಸ ಮಾಡುತ್ತೆ. ಇಲ್ಲ ಮನಸ್ಸು ಇನ್ನೆಲ್ಲ ಆಚೆ ಹೋಗ್ಬಿಟ್ಟಿದ್ರೆ ಅವಾಗ ಹೇಳಿದ್ದೇನೋ ಗೊತ್ತಾಗುತ್ತೆ, ಕೇಳಿಸೋದೇ ಇಲ್ಲ. ಹೌದಾ? ಇವಾಗ ಬೆಳಿಗ್ಗೆ ಹೊತ್ತು ಅಲ್ಲೋ ಅಂತ ಕೂಕ್ಕೊಂತಾರೆ. ಹೌದಾ? ನಾವು ಕೇಳ್ತೀವಿ, ನಮಗೇನು ಅರ್ಥ ಆಗುತ್ತೋ? ಯಾಕೆ ಶಬ್ದ ಕಿವಿ ಬಿಡುತ್ತೆ ಹೊತ್ತು ಮನಸ್ಸಲ್ಲಿಲ್ಲ, ಮತ್ತು ಆ ಭಾಷೆನೂ ಗೊತ್ತಾಗಲ್ಲ. ಅದೇ ರೀತಿ ಇಲ್ಲಿ ಮನಸ್ಸನ್ನು ತಕ್ಕ ಇದ್ದರೆ ನಾನು ಹೇಳಿದ ಅರ್ಥ ಆಗುತ್ತೆ. ಮನಸ್ಸೆಲ್ಲ ಹೋಗ್ಬಿಟ್ಟಿದ್ರೆ ಅರ್ಥ ಹೋಗಲ್ಲ ಅಲ್ವಾ? ಅಂದರೆ ಇಂದ್ರಿಯಗಳು ಅನ್ನತಕ್ಕಂಥ ನನ್ನ ಕೈನ ಸಲಕರಣೆ. ಕನ್ನಡಕ ಯಾವ ರೀತಿನೋ ಇದು ಅದೇ ರೀತಿ ಅಷ್ಟೇ ಹೊರತು ನಾನೇ ಅದಲ್ಲ. ಸೊ ಆ ರೀತಿ ಯಾವ ರೀತಿ ಮಲಸ್ವರೂಪವಾಗಿರ್ತಕ್ಕಂಥ ನಾನಲ್ಲೋ, ಅನ್ನವಿಕಾರವಾದಂಥ ಮಲ ನಾನಲ್ವೋ, ಅದೇ ಅನ್ನದಿಂದ ತಯಾರಾಗಿದ್ದ ಶರೀರ ನಾನಲ್ಲ ಅಂತ ಅರ್ಥ ಆಗಿದ್ದರೆ
ಆ ಮಲಸ್ವರೂಪ ನೋಡಿ ಥೂ ಅಂದರೆ ನಮಗೇನು ಅನಿಸಲ್ಲ. ಅದೇ ರೀತಿ ಮುಖವನ್ನು ನೋಡಿ, ಮುಖ ನೋಡಿ ಥೂ ಅಂದರು ಮನೆಗೋ ಎಲ್ಲೋ ಒಂದು ಕಡೆ ಅಂದರು. ಅವಾಗ ನಮಗೆ ಹಿಂಸೆ ಆಗುತ್ತೋ ಇಲ್ಲ? ಹಿಂಸೆ ಆದರೆ ನಿಜವೂ ಅರ್ಥ ಆಗಿದೆ. ಪಾಪ ನನ್ನ ಮುಖ ನೋಡಿ ಥೂ ಅಂತಾರೆ. ನಾನಂದ್ರೆ ಯಾರು ಅಂತ ಗೊತ್ತಿಲ್ಲ ಅವ್ರಿಗೆ, ಯಾಕೆಂದ್ರೆ ಅವ್ರು ಶಾಸ್ತ್ರ ಕೇಳಲಿಲ್ಲ, ಗೊತ್ತಿಲ್ಲ. ಅಂದ್ಕೊಳ್ಳಿ ಬಿಡು, ಈ ಶರೀರ ನಾವೇ ಗುರುಗಳೇ ಅಂತಾರೆ ಮಲಸ್ವರೂಪ, ಅನಿತ್ಯ, ಮಿಥ್ಯ ಅಂತೀವಿ, ಅವರೇ ಅಂತಾರೆ. ಅದಕ್ಕೆ ಇವರು ಒಂದು ಸ್ವಲ್ಪ ಜೊತೆಗೆ ಸೇರಿಸ್ತೀರ, ಯಾಕೆ ನನಗೆ ಅಭಿಮಾನ ಕಳ್ಕೊಳ್ಳೋಕ್ಕೆ ಅನುಕೂಲವಾಗುತ್ತೆ, ಇವ್ರು ಬೈದಷ್ಟು ಅನುಕೂಲವಾಗುತ್ತೆ ಅಂತ ಆ ರೀತಿ ತಗೋಬೇಕು ನಾವು. ಬಸವಣ್ಣವರು ಅಲ್ಲ, ಅವ್ರಿಗೆ ಅಂಥವ್ರೆ ಆ ಮಟ್ಟದಲ್ಲಿದೆ. ನಮ್ಮ ಸ್ಥಿತಿ ಏನು ಅಂತ ಬಸವಣ್ಣವ್ರನ್ನ ಭಕ್ತಿ ಭಂಡಾರಿ ಬಸವಣ್ಣ ಅಂತಾರೆ. ಅವ್ರಿಗೂ ಅಭಿಮಾನ ಬರುತ್ತೆ, ನಾನು ಭಕ್ತಿ ಭಂಡಾರಿ ಅಂತ. ಅಲ್ಲಂ ಪ್ರಭು ಅವ್ರ ಮನೆಗೆ ಬರ್ತಾರೆ, ಉದ್ದೇಶ ಮಾಡಲಿಕ್ಕೋಸ್ಕರ ಬರ್ತಾರೆ. ಅಹಂಕಾರನ ತೆಗಿಬೇಕು, ಒಳ್ಳೆ ಮುಮುಕ್ಷು, ಮತ್ತು ಅಹಂಕಾರಕ್ಕೆ ಬಿದ್ದರೆ ದಾರಿ ತಪ್ಪಿಬಿಡುತ್ತೆ ಅಂತ ಅಲ್ಲಂ ಪ್ರಭು ಬರ್ತಾರೆ. ಬಂದಾಗ ಜನ ನಿನ್ನ ಭಕ್ತಿ ಭಂಡಾರಿ ಅಂತಾರೆ. ಅಂದರೆ ಹೌದು, ನಾನು ಭಕ್ತಿ ಭಂಡಾರಿ ಅಂತಾರೆ ಅವರು. ನೀನು ಯಾಕೆ ಭಕ್ತಿ ಭಂಡಾರಿ ಅಂತಾರೆ ಅಂದರೆ, ತನುವ ಕೇಳಿದರೆ ತನುವ ನೀವೇನು, ಮನವ ಕೇಳಿದರೆ ಮನವ ನೀವೇನು, ಧನವ ಕೇಳಿದರೆ ಧನವ ನೀವೇನು, ಶರೀರನ ಕೇಳಿದರೆ ಶರೀರನ ಕೊಡ್ತೀನಿ, ಮನಸ್ಸನ್ನು ಕೇಳಿದ್ರೆ ಮನಸ್ಸನ್ನು ಕೊಡ್ತೀನಿ, ದುಡ್ಡು ಕೇಳಿದ್ರೆ ದುಡ್ಡು ಕೊಡ್ತೀನಿ ಅಂತಾರೆ. ಅದಕ್ಕೆ ಅಲ್ಲಂ ಪ್ರಭು ಹೇಳ್ತಾರೆ, ಶರೀರ ಪಂಚಮಹಾಭೂತಗಳು, ಶರೀರ ಪಂಚಮಹಾಭೂತಗಳದು, ಆಕಾಶ ವಾಯು ಅಗ್ನಿಯಿಂದ ಆಗಿರ್ತಕ್ಕಂಥ ಶರೀರ ನಿಂದಲ್ಲ. ಇವಾಗ ನೋಡಿ, ನನ್ನ ಶರೀರ ಅಂತೀವಿ. ಇವಾಗ ಯಾವುದಾರ ಒಂದು ವಸ್ತು ಇದು ನಂದು ಅಂತ ಹೇಳಬೇಕಾದ್ರೆ ನಾನು ದುಡ್ಡು ಕೊಟ್ಟು ಕೊಂಡ್ಕೊಂಡಿರ್ಬೇಕು, ಅಥವಾ ನಾನು ಕಷ್ಟಪಟ್ಟು ತಯಾರು ಮಾಡಿರಬೇಕು, ಇಲ್ಲ ದುಡ್ಡು ಕೊಟ್ಟು ಕೊಂಡ್ಕೊಂಡಿರ್ಬೇಕು. ಇಲ್ಲ, ಯಾರ್ದು ಮನೆಗೆ ಹೋದೆ, ಟೇಬಲ್ ಮೇಲೆ ಇಟ್ಟಿದ್ರು, ಅವ್ರು ಒಳಗಡೆ ಹೋದರು, ಹಾಕ್ಕೊಂಡು ನೋಡಿದೆ, ನಂಗೆ ಚೆನ್ನಾಗಿದೆ, ಸರಿ ಹೋಗುತ್ತೆ ಅಂತ ಅನ್ನಿಸ್ತು, ಬ್ಯಾಗಲ್ಲಿ ಇಟ್ಕೊಂಡು ಬಂದ್ಬಿಟ್ಟೆ. ಕಳ್ತನೂ ಮಾಡಿರ್ಬೇಕು. ಇಲ್ಲ, ಯಾರೋ ಒಬ್ರು ಕೊಡಬೇಕು, ಸ್ವಾಮಿ ಇದು ತೊಗೊಳ್ಳಿ, ನಿಮ್ಗೆ ಓದ್ಲಿಕ್ಕೆ ಸರಿ ಹೋಗುತ್ತೆ ಅಂತ. ಇದು ಯಾರು ತುಮಕೂರಲ್ಲೇ ಯಾರು ಕೊಡಿಸಿದ್ರು, ಪಾಪ 2 ಸೆಟ್ ಕೊಡ್ಸಿದ್ದಾರೆ. ಒಂದು ಸೆಟ್ ಹಾಗೆ ಇದೆ, ಇನ್ನೊಂದು ಸೆಟ್ ಉಪಯೋಗಿಸ್ತಾ ಇದ್ದೀನಿ. ಹೌದಾ? ನಂದು ಅಂತ ಹೇಳಬೇಕಾದ್ರೆ ಅವ್ರು ಕೊಟ್ಟ ನಾನು ಒಪ್ಪಿ ತೊಗೋಬೇಕು. ಈ ಥರ ಇವಾಗ ಶರೀರ ನಂದು ಅಂತ ಹೇಳಬೇಕಾದ್ರೆ ಅದಕ್ಕೋಸ್ಕರ ನೀವು ಅದ್ರ ಸೃಷ್ಟಿಗೆ ನೀವೇನು ಪ್ರಯತ್ನ ಮಾಡಿದ್ದೀರ? ತಂದೆ ತಾಯಿಗಳ ಅನುಗ್ರಹದಿಂದ ಬಂದಿರೋ ಶರೀರ. ಮತ್ತು ಇವಾಗ 80 kg 90 kg ಆಗಿದೆ ಅಂದರೆ ಆಹಾರ ಪದಾರ್ಥದಿಂದ ಆಗಿದೆ. ಹೌದಾ? ಶರೀರ ಪಂಚಮಹಾಭೂತಗಳು ಸೇರಿತ್ತು. ಮತ್ತು ಮನಸ್ಸು ಆಕಾಶ ಮತ್ತು ವಾಯುಗೆ ಸೇರಿತ್ತು. ಧನ ದುಡ್ಡು ಕುಬೇರಿಗೆ ಸೇರಿತ್ತು. ನಿಂದೇನು ಕೊಟ್ಟೆ ಅಂತಾರೆ. ಆವಾಗ ಭಕ್ತಿ ಭಂಡಾರಿ ಬಸವಣ್ಣವರು ಪಾಪ ನಮಸ್ಕಾರ ಮಾಡಿಬಿಟ್ಟು, ಇಲ್ಲ ಅಹಂಕಾರಕ್ಕೆ ಬಿದ್ದೆ, ನಾನು ಏನನ್ನ ಮಾಡಿ ನನ್ನ ರಕ್ಷಣೆ ಮಾಡಿ ಅಂತಾರೆ. ಮತ್ತೆ ಉಪದೇಶ ನಡೆಯುತ್ತೆ ಅಂತ. ಅಂಥವ್ರೇ ಆಗಿದ್ದೆ, ನಮ್ಮ ಕತೆ ಎಲ್ಲಿದೆ? ನನಗೆ ಅರ್ಥ ಆಗಿದೆ, ಎಲ್ಲ ಬಿಟ್ಬಿಡ್ತೀನಿ, ಎಲ್ಲ ಬಿಟ್ಬಿಡ್ತೀನಿ ಅನ್ನೋಕ್ಕೆ ಮುಂಚೆ ಅಭಿಮಾನ ಬಿಡು, ಆಮೇಲೆ ಯಾವುದು ನಿಂದಲ್ಲ. ಅದ ಕಾರಣ ಬೆಳಗ್ಗೆ ಎದ್ದು ಆ ಪೂಜೆ ಮಾಡಿಕೊಂಡು ಮತ್ತೆ ಗೃಹಕೃತ್ಯ ಮಾಡಬೇಕಾದ್ರೆ ನಾನು ಮಾಡ್ತೀನಿ ಅಂತಕ್ಕಂಥ ಅಹಂಕಾರ ಇಲ್ಲ, ಇಷ್ಟ ಅನಿಷ್ಟ ಫಲಗಳಲ್ಲಿ ಮನಸ್ಸು ಮನವಾಗಿಟ್ಕೊಂಡು ಪರಮಾತ್ಮ ನಿನ್ನ ಸೇವೆ ಅನ್ನೋ ತನ್ನ ದೃಷ್ಟಿಯಿಂದ ಮಾಡಬೇಕು. ಆಗ ಗುರು ಬಂದು ಇದೇ ನಿನ್ನ ಸ್ವರೂಪ ಅಂತ ಅವಸ್ಥಾತ್ರಯ, ದೃಷ್ಟಿ ವಿವೇಕ, ಸಾಮಾನ್ಯವೇಶ ಹಲವಾರು ರೀತಿಯಲ್ಲಿ ಉಪದೇಶ ಮಾಡ್ತಾರೆ. ಆ ಉಪದೇಶ ಮಾಡಿದಾಗ ನಮಗೆ ಅಭಿಮಾನ ಅನ್ನತಕ್ಕಂಥ ಕಳ್ಕೋಬೇಕು. ಶರೀರದಲ್ಲಿ ಕಳ್ಕೊಂಡು ಅದು ನಾನು ಅಂತ ಉಳಿದಾಗ ಅಲ್ಲಿ ಏನು ಮಾಡ್ತಾರೆ, ಎಂಥದ್ದು ಅದು ಅರ್ಥ ಆಗಿರ್ತಕ್ಕಂಥವ್ರು ಇನ್ನು ಕೇವಲ ಶರೀರ ವ್ಯವಹಾರ ಬಿಟ್ಟರೆ, ಮತ್ತಿನ್ನು ಶರೀರ ವ್ಯವಹಾರ ಅಂದರೆ ಹಸಿವು ಬಾಯಾರಿಕೆಗೆ ಒಂದು ಸ್ವಲ್ಪ ಔಷಧಿ ತಗೊಳ್ಳತಕ್ಕಂಥ ರೀತಿಯಲ್ಲಿ ತಗೊಳ್ಳೋದು ಬಿಟ್ಟರೆ ಮತ್ತಿನ್ಯಾವ ವ್ಯವಹಾರನೂ ಇರಲ್ಲ ಅವರಿಗೆ. ಅದನ್ನು ಏನು ಹೇಳಿದ್ರು, ಕ್ಷುದ್ವ್ಯಾಧಿಶ್ಚ ಚಿಕಿತ್ಸಿತ ಪ್ರತಿದಿನ ಭಿಕ್ಷ ಔಷಧಂ ಭುಜ್ಯತ ಸ್ವಾದ್ವನ್ನು ನಸ್ಯಾತ್ಯಂ ವಿಧಿವಶಾತ್ ಪ್ರಾಪ್ತಿಯ ಸಂತುಷ್ಟಿತ ಶೀತೋಷ್ಣಾದಿ ವಿಷಕ್ಯತ ನತು ವೃಥಾ ವಾಕ್ಯಂ ಸಮುಚ್ಚಾರ್ಯತ
ಔದಾಸೀನ ವಿಭೀಷಿತ ಜನಕೃಪಾ ನೈಷ್ಠ ಮೃತ್ಸುಜ್ಯತ. ಈ ಜನಕೃಪಾ ನೈಷ್ಠ ಮೃತ್ಸುಜ್ಯತ ಅನ್ನೋದ್ರಲ್ಲಿ ಅದು ಗೃಹಸ್ಥ್ಯದಲ್ಲಿದ್ದರೆ ನಿಜವಾಗಿ ಕೇವಲ ಆ ಹಸಿವು ಬಾಯಾಕೆ ಒಂದು ಸ್ವಲ್ಪ ಆಹಾರ ಹಾಕ್ಬಿಟ್ರೆ ಮನೆಯಲ್ಲಿ ಸಾಕು. ಇನ್ನೇನು ತಲೆಗೆ ಹಚ್ಕೋಬಾರ್ದು. ಇನ್ನೇನು ತಲೆಗೆ ಹೋಯಿತು ಅಂದರೆ ಕೇವಲ ಪರಮಾತ್ಮನ ಚಿಂತನೆ ತಲೆಗಿದೆ, ಅದು ಬಿಟ್ಟರೆ ಇನ್ಯಾವುದೂ ಇಲ್ಲ. ಬಟ್ ಆ ರೀತಿ ಇರೋಲ್ಲ. ನಂಗೆ ಯಾಕೆ ಹೇಳಿಲ್ಲ, ನಂಗೆ ಹೇಳಿದರೆ ನಾನು ಬೇಡ ಅಂತಿದ್ದೆ ನಾನು ಶುರು ಮಾಡ್ತಾರೆ. ನಿಜವಲ್ಲೂ ಯಾರು ನಮಗೆ ಒಂದು ವಿಚಾರ ಹೇಳಿಲ್ಲ ಅಂದರೆ ಒಳ್ಳೇದಾಯ್ತಪ್ಪ, ಸದ್ಯ ಅವ್ರು ಹೇಳೋದು ನಾನು ಇನ್ನೊಂದು ಹೇಳೋದು ಯಾಕೆ ಬೇಕು ಈ ತಿಕ್ಕಾಟ, ಒಳ್ಳೇದಾಯ್ತು ಅನ್ಬೇಕು. ನನಗೇನೋ ಮರ್ಯಾದೆ ಹೋಯಿತು ಅಂತ ಯೋಚನೆ ಮಾಡ್ತೀವಿ. ಸೊ ಮರ್ಯಾದೆ ಹೋಯಿತು, ಮರ್ಯಾದೆ ಕೊಟ್ಟರು ಅನ್ನೋದು ಯಾವ ದೃಷ್ಟಿಯಿಂದ? ಶರೀರ ದೃಷ್ಟಿಯಿಂದ. ಈ ಶರೀರ ನಂಬ್ಕೊಂಡು ಯಾವತ್ತಿದ್ರೂ ಮೋಸನೇ. ದೇವನವಲರ ನರುಡ ಆತ್ಮನು ಗನವಲರ. ಪರಮಾತ್ಮ ಸ್ವಲ್ಪ ಅಂತ ತಿಳ್ಕೊಬೇಕು, ದೇವ್ರನ್ನ ತಿಳ್ಕೊಬೇಕು, ಆತ್ಮನ ಗನವಲ್ಲ, ನಿನ್ನ ಆತ್ಮ ಸ್ವಲ್ಪ ಅಂತ ತಿಳ್ಕೊಬೇಕು. ಹೌದಾ? ದೇಹಾದುಲಿವಿ ಸ್ಥಿರ ಮುಖಾದುರ ನೀತಿ ಬುಗ್ಗವಲೆ ನಾಶನ ಮಗುರ. ಶರೀರಗಳು ಏನೇ ಭೌತಿಕ ಇದೆಯೋ ಇದು ನೀರಿನ ಗುಳ್ಳೆ ಥರ ಯಾವಾಗ ಹೋಗ್ಬಿಡುತ್ತೋ. ಹೌದಾ? మోసము చేసే కాయము నమ్మి, మోసము చేసే కాయము నమ్మి ಮುರಿಸಿದ ವೇಳ ಮಮತಲು ನೋವು ದೇವನಿ ಗಣವ. ಯಾವತ್ತಿಗೂ ಶರೀರ ನಂಬ್ಕೊಂಡ್ರೆ ಮೋಸನೇ ಆಗೋದು. ಆದ ಕಾರಣ ಈ ಶರೀರ ಅನ್ನತಕ್ಕಂಥದ್ದನ್ನು ಉಪಯೋಗಿಸ್ಕೋಬೇಕು ನಾವು. ಅದೇನು ಇದಲ್ಲ ಅಂದ್ಬಿಟ್ಟು ಜನಕೃಪಾ ನೈಷ್ಠರ್ಯ ಮನೆಯಲ್ಲಿ ಕೊನೆಗೆ ಏನಾಗುತ್ತೆ ಮನುಷ್ಯನ ಜೀವನ ಯಾವುದು? ಮೊಟ್ಟ ಮೊದಲು ಅನ್ನ ಬೇಕು ಅಂತಾನೆ. ಅನ್ನದ ಆತ್ರಕ್ಕಿಂತ ಚಿನ್ನದ ಆತ್ರ ತೀಕ್ಷ್ಣ, ಚಿನ್ನದ ಆತ್ರಕ್ಕಿಂತ ಹೆಣ್ಣು ಗಂಡಲವು. ಮನ್ನಣೆಯ ದಾಹ ಎಲ್ಲಕ್ಕೂ ತೀಕ್ಷ್ಣತಮ, ನುಂಗುವುದು ಆತ್ಮವನ್ನೇ ಮಂಕುತಿಮ್ಮ. ದುಡ್ಡು ಸಂಪಾದಿಸ್ತಾ ಆಯಿತು, ಮದುವೆ ಆಯಿತು, ಮಕ್ಕಳಾಯಿತು, ಮಕ್ಕಳು ಮದುವೆ ಮಾಡಿದ್ದಾಯಿತು. ಈಗ ನಂಗೆ ಮರ್ಯಾದೆ ಇಲ್ಲ ಮನೆಯಲ್ಲಿ, ನಂಗೆ ಮರ್ಯಾದೆ ಇಲ್ಲ, ನಂಗೆ ಮರ್ಯಾದೆ ಕೊಡಬೇಕು ಅನ್ನೋ ಶುರು ಆಯಿತು ಕೊನೆಗೆ. ಹೌದಾ? ಜನಕೃಪಾ ನೈಷ್ಠರ್ಯ ಮೃತ್ಸುಜ್ಯತ. ಅವ್ರ ಮರ್ಯಾದೆ ಕೊಡಲಿ, ಕೊಡ್ದಿರೋ ಹೋಗಲಿ. ಯಾರೋ ಒಬ್ರು ಇದ್ದರು, ಎಂಥದ್ದು ಯಾರ ಮನೆಗೆ ತಿಂತೀರ ಅಂದರೆ ಮಕ್ಕಳು 3-4 ಜನ ಇದ್ದರು. ಯಾರ ಮನೆಗೆ ತಿಂತೀರ ನೀವು ಅಂದರೆ ಆ ನಿಯಮ ಏನು ಇಟ್ಟಿಲ್ಲ. ಯಾವ ಸಮಯದಲ್ಲಿ ಯಾರ ಮನೆಗೆ ಆ ಮನೆಗೆ ತಿನ್ಬಿಡ್ತೀನಿ ಅಷ್ಟೇ. ಅವ್ರ ಮನೆ, ಇವ್ರ ಮನೆ, ಆ ಮನೆ, ಈ ಮನೆ ಏನಿಲ್ಲ. ಆ ಸಮಯ ಕೆಲ್ಸಕ್ಕದು ಅದು ಅಷ್ಟೇ. ತಲೆಗೆ ಹಾಕ್ಕೊಳ್ಳೇಬಾರ್ದು ಹೆಚ್ಚಿಗೆ ಯಾವುದನ್ನು. ತಲೆಗೆ ಹಾಕ್ಕೊಳ್ಳೋದಾದರೆ ಆ ಪರಮಾತ್ಮ ಚಿಂತನೆ ತಲೆಗೆ ಹಾಕ್ಕೋಬೇಕು ಅಂತಾರೆ. ಮತ್ತು ಏಕಾಂತೆ ಸುಖಮಾಚಿತ ಒಂದು ಅದೇನೆ, ಸಂಸಾರದ ವಿಷಯನ ಆಳಕ್ಕೆ ತಗೋಬಾರ್ದು. ಆ ಸಮಯದಲ್ಲಿ ಏನು ಮಾಡಬೇಕು ಅದು ಮಾಡಿಬಿಡ್ಬೇಕು, ಮತ್ತೆ ಮನಸ್ಸು ಖಾಲಿ ಮಾಡ್ಕೋಬೇಕು. ಏಕಾಂತೆ ಸುಖಮಾಚಿತ ಪರತರೆ ಚೇತ ಸಮಾಧಿಯತ ಪೂರ್ಣಾತ್ಮ ಸುಸಮೀಕ್ಷಿತ ಜಗದಿನಂ ತದ್ಬಾಧಿತಂ ದೃಶ್ಯತಾಂ. ಜಗದಿನಂ ತದ್ಬಾಧಿತಂ ದೃಶ್ಯತಾಂ. ಜಗತ್ತನ್ನತಕ್ಕಂಥದ್ದು ನಾವು ಸತ್ಯ ಅಂತ ಇಟ್ಕೊಂಡಿದ್ವಿ. ಹೌದಾ? ಮೊಟ್ಟ ಮೊದಲು ವ್ಯವಹಾರದಲ್ಲಿ ನೋಡಿ ನಿಜವಾಗಿ ಸತ್ಯನೋ ಅಂತ ಒಂದು ಸಲ ನೋಡಿದ್ರೆ, ಈಗ ಮಗನ ಮದುವೆ ಮಾಡ್ತೀವಿ, ಅದು ಈಗಿನ ಕಾಲದಲ್ಲಿ ಭಾಳ ವೈಭವವಾಗಿ ನಡೆಯುತ್ತೆ. ಸೊ ಮಗ ಸೊಸೆ ಬಂದು ನಮಸ್ಕಾರ ಮಾಡ್ತಿರ್ತಾರೆ. ಎಷ್ಟು ಭಕ್ತಿ ನಾವಂದರೆ ಅಂತ ಅನಿಸುತ್ತೆ. ಇವಾಗ ಅವರು ಎತ್ಲ ಕಡೆ ತಿರ್ಕೊಂಡು ನಮಸ್ಕಾರ ಮಾಡ್ತಿರ್ತಾರೆ. ನೀವು ಆ ವಿಡಿಯೋ ನಂಗೆ ಕೆಲವು ತೋರಿಸ್ತಾರೆ. ಕ್ಯಾಮ್ರಾ ಕಡೆ ತಿರ್ಕೊಂಡು ನಮಸ್ಕಾರ ಮಾಡ್ತಿರ್ತಾರೆ. ಇವಾಗ ನಿಜವಾಗಿ ಕ್ಯಾಮ್ರಾಗೋಸ್ಕರ ನಮಸ್ಕಾರ ಮಾಡ್ತೀವೋ, ಅತ್ತೆ ಮಾವನ್ನ ಮರ್ಯಾದೆಗೋಸ್ಕರ ಮಾಡ್ತೀವಿ ಅಂದರೆ ಕ್ಯಾಮ್ರಾಗೋಸ್ಕರ ಮಾಡೋದು. ಹೌದಾ? ಅತ್ತೆ ಮಾವ ಅನ್ನತಕ್ಕಂಥದ್ದು ಅದು ಸುಮ್ಮನೆ ಒಂದು ಸೋಗು ಅಷ್ಟೇ, ಕ್ಯಾಮ್ರಾಗೆ ಮಾಡ್ತಿರ್ತಾರೆ. ಅದು ನಮ್ಗೆ ಅನಿಸುತ್ತೆ ನಾನಂದರೆ ಎಷ್ಟು ಮರ್ಯಾದೆ ಅಂತ. ಹೌದಾ? ಮತ್ತೆ ಮನೆಗೆ ಬಂದರೆ ಕಾಲು ಮುಟ್ಟು ನಮಸ್ಕಾರ ಮಾಡಿದವರು ಒಬ್ರಿಗೊಬ್ರು ಈಗ 1 ತಿಂಗಳಾಯ್ತಂದರೆ ಕಾಲು ಮುರಿಲಿಕ್ಕೂ ತಯಾರಾಗ್ತಾರೆ. ಅವತ್ತು ಅಷ್ಟೊಂದು ಸತ್ಯವಾಗಿ ಕಾಣಿಸ್ತು, ಇವತ್ತು ಈ ಥರ ಬದಲಾವಣೆ ಆಗಿದೆ. ಈ ಸತ್ಯನೋ ಜಗತ್ತು ಸತ್ಯನೋ ಅನ್ನತಕ್ಕಂಥ ನಮ್ಮ ತಲೆಗೆ ಹೋಗೋದೇ ಇಲ್ಲ. ಪ್ರತಿಯೊಂದು ಅಷ್ಟೇ. ತಂದೆ ಮಕ್ಕಳಿಗೆ ಹದಗೆಟ್ಟದ ಕಾಣೆಯ
ಹೊಂದಿರುವ ಅವರವರ ಹಂತೆ ಬೆಳೆಯುವನಕ ತಂದೆಯಾರ ಮಕ್ಕಳ ನಾನೆಂಬುದು ಎದ್ದುನಿಲ್ಲ ಬಂದ ಮುರಿಯುವುದು ಬಳಿಕ ಮಂಕುತಿಮ್ಮ. ಚಿಕ್ಕ ಮಗು ಮೊಮ್ಮಗು ಚಿಕ್ಕ ವಯಸ್ಸಲ್ಲಿ 1ನೇ ವಯಸ್ಸು 2ನೇ ವಯಸ್ಸಲ್ಲೂ ಆ ತಾತನ ಮೇಲೆ ಮೂತ್ರ ವಿಸರ್ಜನೆ ಮಾಡಿದ್ರೆ ಸಂತೋಷ ಹೇಳ್ಕೊಡ್ತಾರೆ, ನೋಡಮ್ಮ ನಿಮ್ಮ ಮಗ ತೀರ್ಥ ಕೊಟ್ಬಿಟ್ಟ ನನಗೆ ಅಂತ. ಅದೇ ಹುಡುಗ 15ನೇ ವಯಸ್ಸು 18ನೇ ವಯಸ್ಸು ಬಂದಾಗ ಅದೇ ತಾತನ ಮೇಲೆ ಕಾಲಿಟ್ರೆ ಅಹಂಕಾರ ಶುರುವಾಗಿದೆ. ಹೌದಾ? ಇಲ್ಲಿನ ತನಕ ಅಹಂಕಾರ ಇರೋರು ಅಲ್ಲಿನ ತನಕ ತಂದೆ ಮಕ್ಕಳು ಹೊಂದ್ಕೊಂಡಿರ್ತಾರೆ. ನಾನು ಅಹಂಕಾರ ಯಾವಾಗ ಬಂತು ತಂದೆ ಮಕ್ಕಳಿಗೆ ಹದಗೆಟ್ಟದ ಕಾರಣೆಯ ನಾನು ಸರಿ ಹೋಗಲ್ಲಪ್ಪ, ನೀನು ಮಾತಾಡಬೇಡ, ಎಲ್ಲದಕ್ಕೂ ಬರಬೇಡ, ನಂಗೆ ಸರಿ ಹೋಗಲ್ಲ ಅಂತದಕ್ಕೆ ಅಹಂಕಾರ. ತಂದೆ ಮಕ್ಕಳಿಗೆ ಹದಗೆಟ್ಟದ ಕಾರ್ಯ ಹೊಂದಿರೋ ಅವರವರು ಅಹಂತೆ ಬೆಳೆಯೋನಿಕ ತಂದೆಯಾರ ಮಕ್ಕಳ ನಾನೆಂಬುದು ಎದ್ದನಿಲ್ಲ. ತಂದೆಯಾರ ಮಕ್ಕಳು ನಾನು ಅನ್ನತಕ್ಕಂಥ ಅಹಂಕಾರ ಯಾವಾಗ ಕುಣಿಯುತ್ತೋ ಬಂಧನ ಅನ್ನತಕ್ಕಂಥದ್ದು ಹೋಯಿತು ಅಲ್ವಾ? ಅಂದ್ರೇನು ಎಷ್ಟು ಸತ್ಯ ಅಂತ ಅಂದ್ಕೊಂಡಿದ್ದೆ, ಮತ್ತು ಈ ಥರ ಬದಲಾವಣೆ ಆದ್ರಿಂದ ಸತ್ಯನೇ ಈ ಪ್ರಪಂಚ ಅಂತ ನಮ್ಮ ವ್ಯವಹಾರದಲ್ಲಿ ನೋಡಿಕೊಂಡ್ರೆ ಸಾಕು. ಹೌದಾ? ಅದನ್ನೇ ನೋಡ್ಕೊಳ್ಳೋದು ನಾವು. ಒಂದು ಸ್ವಲ್ಪ ಅದನ್ನು ನೋಡಿಕೊಂಡು ಇಲ್ಲ ನಾನು ಅಂದ್ಕೊಂಡಂಥ ರೀತಿ ಇಲ್ಲ ಈ ಪ್ರಪಂಚ ಅನ್ನೋದಕ್ಕೆ ನಮ್ಮ ತಲೆಗೆ ಸ್ವಲ್ಪ ಹೋದರೆ ಒಂದು ಸ್ವಲ್ಪ ಯೋಚನೆ ಮಾಡಿ. ಬಾಧಿತ ಅನ್ನತಕ್ಕಂಥ ಶಬ್ದನ ಅರ್ಥ ಮಾಡ್ಕೋಬೇಕಾದ್ರೆ ಈ ಯಾವುದು ನಾಶ, ಲಯ, ಬಾಧಿತ 3 ಶಬ್ದ ನೋಟ್ ಮಾಡ್ಕೊಳ್ಳಿ. ನಾಶ, ಲಯ, ಬಾಧಿತ. ನಾಶ ಅಂದರೆ ಒಂದು ಆಕಾರವನ್ನು ಬದಲಾಯಿಸ್ತಕ್ಕಂಥದ್ದು. ಈಗ ಮಡಿಕೆ ಉಪಯೋಗಿಸ್ತಾ ಇದ್ವಿ, ಕೆಳಗೆ ಬಿದ್ದು ಹೊಡೆದೋಯ್ತು. ಇವಾಗ ಮಡಿಕೆ ನಾಶ ಆಯಿತು ಅಂತೀವಿ. ಹೌದಾ? ಇದಕ್ಕೆ ಆಕಾರ ಬದಲಾವಣೆ ಆಯಿತು. ಆ ರೀತಿ ಪ್ರಪಂಚ ಅನ್ನತಕ್ಕಂಥದ್ದು ನಾಶವಾಗಲ್ಲ ಜ್ಞಾನಿಗೆ. ಹೌದಾ? ಮತ್ತು ಲಯ ಅಂದರೆ ಪ್ರಪಂಚ ಸತ್ಯ ಅಂತ ಇಟ್ಕೊಂಡಾಗ ನಿದ್ದೆಯಲ್ಲಿ ಕಾಣಲ್ಲ. ಏನಾಯಿತು ಅಂದರೆ ಲಯವಾಗಿತ್ತು ಅಂತೀವಿ. ಕಾಣ್ದಿರ ಇತ್ತು ಕಾಣ್ತಿರ್ಲಿಲ್ಲ, ಲಯವಾಗಿತ್ತು ಅಂತೀವಿ. ಆ ರೀತಿ ಪ್ರಪಂಚ ತಿಳ್ಕೊಂಡವ್ರಿಗೆ ಕಾಣ್ದಿರ ಹೋಗುತ್ತಂದರೆ ಇಲ್ಲ, ಅವ್ರಿಗೂ ಇದು ಕಿಟಕಿ ಬಾಗಿಲು ಅಂತ ಗೊತ್ತಾಗ್ತಲೇ ಇರುತ್ತೆ. ಒಬ್ಬ ಜ್ಞಾನಿ ಓಡಾಡಬೇಕಾದ್ರೆ ಬಾಗಿಲಲ್ಲೇ ಓಡಾಡ್ತಾನೆ ಹೊರತು ಗೋಡೆ ಮಧ್ಯದಲ್ಲಿ ಹೋಗ್ಲಿಕ್ಕೆ ಆಗೋದು ಇಲ್ಲ. ಆದ ಕಾರಣ ನಾಶ ಆಗೋಲ್ಲ ಜ್ಞಾನಿಗೆ. ಜಗತ್ತು ನಾಶ ಆಗೋಲ್ಲ ಅಥವಾ ಲೈವ್ ಆಗೋಲ್ಲ. ಮುಂಚೆ ಯಾವ ರೀತಿ ಕಾಣ್ತದೆ ಅದೇ ರೀತಿ ಕಾಣ್ತಿರುತ್ತೆ. ಬಟ್ ಏನಾಗಿರುತ್ತಪ್ಪ ಅಂದರೆ ಬಾಧಿತವಾಗಿರುತ್ತೆ ಅಂತ. ಬಾಧಿತವಾಗಿರುತ್ತೆ ಅಂದರೆ ಆ ನಾಮರೂಪ ಅನ್ನತಕ್ಕಂಥದ್ರಲ್ಲಿ ಸತ್ಯತ್ವ ಬುದ್ಧಿ ಹೋಗಿರುತ್ತೆ. ನಾಮರೂಪದಲ್ಲಿ ಸತ್ಯತ್ವ ಬುದ್ಧಿ ಹೋಗಿರುತ್ತೆ. ಯಾವ ರೀತಿ ಅಂದರೆ ಒಬ್ಬರು ಪಂಡಿತರಿದ್ದರು. ಅವರು ಒಬ್ಬ ಚಿಕ್ಕ ಹುಡುಗನ ಪ್ರವಚನಕ್ಕೆ ಹೋಗ್ಬೇಕಾದ್ರೆ ಚಿಕ್ಕ ಹುಡುಗನ ಜೊತೆ ಕರ್ಕೊಂಡೋಗೋರು. ಏಕೆಂದ್ರೆ ಸರಿಯಾಗಿ ಕೈ ಹಿಡ್ಕೊಂಡು ಬರಲಿಕ್ಕೆ ರಾತ್ರಿ ಪ್ರವಚನ ಮುಗಿಸಿದ್ಮೇಲೆ ವಾಪಸ್ ಬರಲಿಕ್ಕೆ ಅವನಿದ್ದರೆ ಅನುಕೂಲ ಅಂತ ಅವನ ಜೊತೆ ಕರ್ಕೊಂಡೋಗೋರು. ಸರಿ, ಪ್ರವಚನ ಶುರು ಆಗಬೇಕಾದ್ರೆ ಅವನಲ್ಲಿ ಇರ್ತಿರ್ಲಿಲ್ಲ. ದೊಡ್ಡವ್ರು ಕೊಡೋದೇ ಕಷ್ಟ, ಇನ್ನು ಹುಡುಗರು ಎಲ್ಲಿ ಕೊಡ್ತಾರೆ. ಅದಕ್ಕೆ ₹1 ಕೊಟ್ಬಿಟ್ಟು ಏನಾದ್ರು ತಿನ್ಕೊಂಡು ಬಾ, ಪ್ರವಚನ ಮುಗಿಯೋ ಅಷ್ಟೊತ್ತು ಬಾ ಅಂತ ಕಳಿಸ್ಕೊಡೋರು. ಅವನೇನೋ ಒಂದಷ್ಟು ತಿನ್ಕೊಂಡು ಬರೋರು. ಒಂದು ದಿವಸ ಏನು ಮಾಡಿಯಾನೆ, ಬಂದ ಅವನ ಎದೆ ಮೇಲೆ ಚೇಳಿದೆ. ಇವ್ರು ಪಂಡಿತರು ನೋಡಿದ್ರು, ಅಯ್ಯೋ ಪ್ರಾರಬ್ಧವೇ ಚೇಳಿದೆ ತೆಗಿಯೋ, ಮತ್ತು ಅದನ್ನು ನಿನ್ನೆಲ್ಲ ಅದು ಕುಟುಕಿದ್ರೆ ನಾನು ಹೊತ್ಕೊಂಡು ಹೋಗ್ಬೇಕು, ಎಲ್ಲಿ ಸಾಧ್ಯ ಅಂದರೆ ಅವನು ನಾನೇನು ಮಾಡಲ್ಲ ಚೇಳು ಅಂತಾನೆ. ಅಯ್ಯೋ ಪ್ರಾರಬ್ಧವೇ ಅಂತ ಭಗವದ್ಗೀತೆ ತಗೊಂಡು ಹೀಗೆ ಅನ್ನಕ್ಕೆ ಹೋದ್ರು, ಅದು ಕೆಳಗೆ ಬೀಳಲಿಲ್ಲ. ಸರಿ, ಏನು ಮಾಡಿ ಕೈಯಿಂದ ತೆಗೆದಾಕೊಂಡು ಹೀಗೆ ಮುಟ್ತಾರೆ, ಅದು ಪ್ಲಾಸ್ಟಿಕ್ ಚೇಳು. ಇವಾಗ ಪ್ಲಾಸ್ಟಿಕ್ ಚೇಳು, ಇವಾಗ ಆ ಚೇಳು ಆಕಾರದಲ್ಲಿ ಏನು ಬದಲಾವಣೆ ಆಗಲಿಲ್ಲ. ಚೇಳು ಅನ್ನೋ ಶಬ್ದನೇ ಉಪಯೋಗಿಸಿ ವ್ಯವಹಾರ ಮಾಡ್ಬೋದು. ಬಟ್ ಅಲ್ಲೇನಿದೆ, ಪ್ಲಾಸ್ಟಿಕ್. ಹೌದಾ? ಪ್ಲಾಸ್ಟಿಕ್ಕೇ ಇದೆ. ಮತ್ತೆ ಅವರು ಮಾತಾಡ್ತಾರೆ, ಈ ಚೇಳು ಯಾಕೆ ಕೊಂಡ್ಕೊಂಡು ದರಿದ್ರ ಅಂದರೆ ನಮ್ಮ ಸ್ಕೂಲಲ್ಲಿ ಎಲ್ಲರೂ ತೊಗೊಂಡಿರೋ ಚೇಳು, ಅದಕ್ಕೆ ನಾನು ತೊಗೊಂಡೆ ಅಂತ. ಮೊದಲು ಚೇಳು ಅಂತ ಉಪಯೋಗಿಸಿದಾಗ ನಿಜವಾದ ಚೇಳಿದೆ ಅನ್ನೋ ಅಭಿಪ್ರಾಯ ಇತ್ತು ಪಂಡಿತರಲ್ಲಿ.
ಮತ್ತು ಪ್ಲಾಸ್ಟಿಕ್ ಅಂತ ಗೊತ್ತಾದ ಮೇಲೆ ಚೇಳು ಅಂತ ಉಪಯೋಗಿಸ್ತಿದ್ದಾರೆ. ಇವಾಗ ಚೇಳು ಅಂತ ಉಪಯೋಗಿಸೋದು ಅಲ್ಲೇನಿದೆ, ಇಬ್ಬರ ದೃಷ್ಟಿನಲ್ಲಿ ಪ್ಲಾಸ್ಟಿಕ್ಕೇ ಇದೆ. ಅದೇ ರೀತಿ ನಾವೆಲ್ಲ ಬೇರೆ ಬೇರೆ ಅವರು ಇವರು ಅಂತ ಏನೋ ವ್ಯವಹಾರ ಮಾಡ್ಕೊಂಡಿದ್ವಿ, ಹೌದಾ? ವಿಚಾರ ಮಾಡಿ ನೋಡಿದ್ರೆ ಎಲ್ಲ ಪರಮಾತ್ಮ ಸ್ವರೂಪನೇ. ಪರಮಾತ್ಮದಿಂದ ಬಂದಿರತಕ್ಕಂಥ ಪ್ರಪಂಚ ಎಲ್ಲರೂ ಪರಮಾತ್ಮ ಸ್ವರೂಪನೇ. ವ್ಯವಹಾರಕ್ಕೋಸ್ಕರ ಹೆಸರಿಡ್ತಿದ್ದೀವಿ, ಅವರು ಇವರು ಅದು ಇದು ಅಂತ ಹೆಸರಿಡ್ತೀವಿ. ನಿಜವಾಗ್ಲೂ ನೋಡಿದ್ರೆ ಏನಿದೆ, ಇವಾಗ ನೀವು ಸ್ವೀಟ್ ಮಿಸ್ಟಲ್ಲಿ ಹೋದರೆ ಮೈಸೂರು ಪಾಕ್ ಅಂತಾನೆ, ಜಾಮೂನ್ ಅಂತಾನೆ, ಏನು 108 ಹೆಸರಿಡ್ತಾನೆ, 108 ಆ ಕಾಲದಲ್ಲಿ ಇರುತ್ತೆ. ಅಲ್ಲಿರೋದೆಲ್ಲ ಏನು, ಸಕ್ಕರೆನೇ, ಹೌದಲ್ಲ? ಈಗ ಸಕ್ಕರೆ ಅನ್ನತಕ್ಕಂಥ ಅರ್ಥ ಆಗ್ಬಿಟ್ರೆ ಆ ನಾಮರೂಪ ಅನ್ನತಕ್ಕಂಥದ್ದು ಬೆಲೆ ಇಲ್ಲ. ಅದೇ ರೀತಿಯೇ ಇಲ್ಲೂ ಜಗತ್ತು ಬಾಧಿತವಾಗುತ್ತಂದರೆ ಪ್ರಾರಂಭದಲ್ಲ ಬೇರೆ ಬೇರೆ ಅನ್ನತಕ್ಕಂಥ ದೃಷ್ಟಿ ಇರೋದು. ಈಗ ಎಲ್ಲವೂ ಪರಮಾತ್ಮ ಸ್ವರೂಪೇ. ಒಬ್ಬ ಸಾಧುಗಳು ಯಾವ ಮಟ್ಟಕ್ಕೆ ಹೋಗ್ಬೇಕು ನಾವು ಅಂದರೆ, ಒಬ್ಬ ಸಾಧುಗಳು ನಿಶ್ಚಯ ಮಾಡಿರ್ತಾರೆ, ಏನು ಮಾತಾಡ್ಲಿಕ್ಕೆ ಹೋಗ್ಬಾರ್ದು, ಸುಮ್ಮನೆ ಮಾತಾಡಿ ಅಂತ ಇದನ್ನ ಶರೀರ ಬಿಡೋ ಸಮಯದಲ್ಲಿ ಮಾತ್ರ ಮಾತಾಡಬೇಕು, ಅಷ್ಟು ಅದಕ್ಕೆ ಮುಂಚೆ ಮಾತಾಡ್ಲಿಕ್ಕೆ ಹೋಗಬಾರ್ದು ಅಂತ ಭಿಕ್ಷೆ ಎತ್ಕೊಂಡು ತಿಂತಿರ್ತಾರೆ. ಒಂದು ಸಲ ಮಿಲ್ಟ್ರಿ ಕ್ಯಾಂಪ್ ಮುಂದೆ ಹೋಗ್ತಿರ್ತಾರೆ, ರಾತ್ರಿ ಗೊತ್ತಿಲ್ಲ ಇವರಿಗೆ, ಮಿಲ್ಟ್ರಿ ಕ್ಯಾಂಪ್ ಮುಂದೆ ಹೋಗ್ತಿರ್ತಾರೆ. ಅವರು ಮಿಲ್ಟ್ರಿಯವರು ಯಾರು ಓಡಾಡ್ತಾರೆ ಅಂದ್ಬಿಟ್ಟು ಕವನ ಇದ್ದಾರೆ. ಯಾರದು ಅಂದರು. ಇವ್ರು ತೀರ್ಮಾನ ಮಾಡ್ಯಾರ ಮಾತಾಡಬಾರ್ದು ಅಂತ. ಅದಕ್ಕೆ ಮಾತಾಡಲಿಲ್ಲ. ಇನ್ನೊಂದು ಸಲ ಕೇಳಿದ್ರು, ಮಾತಾಡಲಿಲ್ಲ. ಮೂರನೇ ಸಲ ಕೇಳಿದ್ರು, ಮಾತಾಡಲಿಲ್ಲ. ಹೋಗಿ ನಾವನು ಕಳ್ಳ ಮತ್ತು ಏನೋ ಮಾಡೋಕ್ಕೆ ಬಂದೇನಂತ ಗನ್ ತಗೊಂಡು ಶೂಟ್ ಮಾಡಿದ್ರು, ಎದೆ ಬಿತ್ತು. ಆವಾಗ ಮಾತಾಡಿದ್ರೆ ಏನಂತ, ತತ್ವಮಸಿ ಶ್ವೇತಕೇತು, ಹೊಡೆದೋನು ನೀನು ಬ್ರಹ್ಮನೇ, ಹೊಡೆದೋನು ನೀನು ಬ್ರಹ್ಮ ಅಂದರು, ಸತ್ತೋದ್ರು. ಅಂದರೆ ಆ ರೀತಿಯಲ್ಲಿ ಪ್ರತಿಯೊಬ್ಬರು ಬ್ರಹ್ಮಸ್ವರೂಪೇ. ಗುರು ಶಿಷ್ಯ ಹೋಗ್ತಿರ್ತಾರಂತೆ, ಬೆಳಿಗ್ಗೆ 5 ಗಂಟೆಗೆ ಪ್ರಯಾಣ ಪ್ರಾರಂಭ ಮಾಡ್ತಾರೆ. ಮಧ್ಯೆ ಎಲ್ಲ ನಾವು ಭಿಕ್ಷೆ ಮಾಡೋಣ ಅಂತ ಎಲ್ಲೂ ಭಿಕ್ಷೆ ಸಿಗೋಲ್ಲ, ಹಸಿವು ಹಾಗೆ ಹೋಗ್ತಾ ಇರ್ತಾರೆ. ರಾತ್ರಿ ಆಗುತ್ತೆ, ರಾತ್ರಿ 9 ಗಂಟೆ ಆಗಿದೆ. ಪ್ರಯತ್ನ ಮಾಡಿ ಕೇಳಲಿಕ್ಕೆ. ರಾತ್ರಿ 9 ಗಂಟೆ ಆಗಿದೆ. 9 ಗಂಟೆನಲ್ಲೂ ಅವ್ರಿಗೆ ಭಿಕ್ಷೆ ಸಿಗಲಿಲ್ಲ. ಮಳೆ ಶುರುವಾಯಿತು. ಸರಿ, ಮಳೆನಲ್ಲೇ ನಡ್ಕೊಂಡು ಹೋಗ್ಬೇಕು. ಆ ಸಮಯದಲ್ಲಿ ಏನಪ್ಪ, ಇವಾಗ ನಾವು ಹೋಗಿ ಒಂದು ಇಬ್ಬರ ಮಧ್ಯೆ ಒಂದು ಡಿಸ್ಕಷನ್ ಶುರುವಾಯಿತು. ಯಾರು ಜ್ಞಾನಿಗಳು, ಯಾರು ಜ್ಞಾನಿಗಳು ಅನ್ನೋದು ಶುರುವಾಯಿತು. ಸರಿ, ಶಿಷ್ಯ ಹೇಳ್ದ, ಯಾರು ವಿಭೂತಿ ಅದೆಲ್ಲ ಕೊಡ್ತಾರೋ ಅವ್ರು ಜ್ಞಾನಿಗಳು ಅಂತ. ಗುರುಗಳು ಹೇಳಿದ್ರು ಅಲ್ಲ ಅಂದರು. ಯಾರು ಭಿಕ್ಷೆ ಇಲ್ದಿರ ತಿಂಗಳಿಗಟ್ಟಲೆ ಉಪವಾಸ ಇರ್ತಾರೋ ಅವರು ಅಲ್ಲ ಅಂದರು. ಇದೇ ರೀತಿ ಏನೇನೋ ಹೇಳ್ಕೊಂಬಂದರು. ಎಲ್ಲದಕ್ಕೂ ಅಲ್ಲ ಅಲ್ಲ ಅಂತಿದ್ರು. ಹಾಗಿದ್ಮೇಲೆ ನೀವೇನೋ ಜ್ಞಾನಿಗಳು ಅಂದ ಶಿಷ್ಯ. ನಾನು ಅಲ್ಲಪ್ಪ ಅಂದರು. ಅವಾಗ ಶಿಷ್ಯ ಅಂದ್ಕೊಂಡ ಅವ್ರನ್ನೂ ಅಲ್ಲ ಅಂತಾರೆ, ಇನ್ನು ಉಳಿದಿರೋ ನಾನೊಬ್ಬನೇ, ನಾನೇ ಜ್ಞಾನಿನೋ ಏನೋ ಅಂದ್ಬಿಟ್ಟು, ಹಾಗಿದ್ಮೇಲೆ ನಾನೇನೋ ಜ್ಞಾನಿ ಅಂದ. ನೀನು ಅಲ್ಲ ಅಂದರು. ಮತ್ತು ಇನ್ಯಾರು? ನೋಡಪ್ಪ, ಬೆಳಗ್ಗೆಯಿಂದ ನಾವು ಹಚ್ಕೊಂಡಿದ್ದೀವಿ, ಮಳೆ ಬರ್ತಿದೆ, ಇವಾಗ ನಾವು ಗಮ್ಯಸ್ಥಾನ ಸೇರ್ಕೋಬೇಕು, ಇನ್ನೂ 2 ಗಂಟೆ ಪ್ರಯಾಣ ಮಾಡಬೇಕು. ರಾತ್ರಿ 11 ಗಂಟೆ ಹೋಗಿ ಆ ಚೌಟಿನಲ್ಲಿ ಬಾಗಿಲು ತಡ್ತೀವಿ. ಬಾಗಿಲು ತಡೆದಾಗ ಅವನು ವಾಚ್ಮ್ಯಾನ್ ಬರ್ತಾನೆ. ಬಂದು ನಿಮಗೆ ಬುದ್ಧಿಗಿದ್ದು ಇದೆಯಲ್ಲೋ, ಸ್ವಾಮಿಗಳ ಹತ್ರ ರಾತ್ರಿ ಮಧ್ಯರಾತ್ರಿ ಬಂದು ನಮ್ಗೆ ಹಿಂಸೆ ಮಾಡ್ತೀರ, ಹೋಗಿ ಆಚೆ ಅಂತ ಬೈದ್ಬಿಟ್ಟು ಬಾಗಿಲು ಹಾಕ್ಕೊಂಡು ಒಳಗಡೆ ಹೊರಟೋಗ್ತಾನೆ. ನಾವು ಮತ್ತೆ ಎಲ್ಲೋ ಹೋಗೋಕ್ಕೂ ಗೊತ್ತಿಲ್ಲ. ಇನ್ನೊಂದು ಸಲ ಬಾಗಿಲು ತಡ್ತೀವಿ. ಬರ್ತಾನೆ, ಓಹ್ ನೀವೇನಾ, ನಿಮಗೆ ಮಾತನ್ನ ಹೇಳೋದು ಗೊತ್ತಾಗಲ್ವಾ, ಒಂದು ಕೆಲಸ ಮಾಡ್ತೀನಿ ತಾಳಿ ಅಂದ್ಬಿಟ್ಟು ಒಂದು ಕೋಲ್ ತೊಗೊಂಬರ್ತಾನೆ. ಕೋಲ್ ತೊಗೊಂಬಂದು ನನಗೂ ಒಂದು 4 ಏಟು ಬಿಡ್ತಾನೆ, ನಿಂಗೂ ಒಂದು 4 ಏಟು ಬಿಡ್ತಾನೆ. ಆ ಏಟು ತಿಂದಾಗ ತತ್ವಮಸಿ ಶ್ವೇತಕೇತು, ಹೊಡೆದೋ ನೀನು ಬ್ರಹ್ಮಸ್ವರೂಪ ಅಂತ ಅನ್ಲಿಕ್ಕೆ ಸಾಧ್ಯವಾದರೆ ಅದು ಜಗತ್ ಬಾಧಿತವಾಗಿದೆ ಅಂತ. ಹೊಡೆದೋನು ಕಾಣಲಿಲ್ಲ, ಮತ್ತು ಯಾರು ಕಂಡ್ರು? ಬ್ರಹ್ಮಸ್ವರೂಪೇ ಕಾಣ್ತು. ಅವ್ರಿಗೆ ಆ ನಾಮರೂಪ ಕೆಲಸದವನು ಅವೆಲ್ಲ ಮಾತಾಡ್ತಿದ್ರು. ಅಲ್ಲಿ ಕೆಲಸದವನಿದ್ದಾನೆ, ಕಾವಲುಗಾರ ಇದ್ದಾನೆ ಅನ್ನಿಸ್ಲಿಲ್ಲ. ಬಸವಣ್ಣವ್ರು ಮಲಗಿರ್ತಾರೆ, ಕಳ್ಳ ಬರ್ತಾನೆ, ಹೆಂಡತಿಗೆ ಎಚ್ಚರ ಆಗುತ್ತೆ.
ಬಸವಣ್ಣವ್ರನ್ನ ಎಬ್ಬಸ್ತಾಳಿದ್ರಿ, ಕಳ್ಳ ಬಂದಿ ಅಂದರೆ ಒಳಗಡೆ ಬಂದ್ಬಿಟ್ಟಿಯಾನೆ ಅಂತ ಕೂಗಾಡ್ಬೇಡ. ಕಳ್ಳ ಎಲ್ಲಿದ್ದಾನೆ? ಇರೋರೆಲ್ಲ ಕೂಡಲ ಸಂಗಮ ಸ್ವರೂಪನೇ. ಸೊ ಕೂಡಲ ಸಂಗಮನೇ ಬಂದ್ಯಾನೆ. ಎನ್ನಪ್ಪನ ಕೈ ನೊಂದಿತ್ತು, ಆಭರಣ ಎಲ್ಲ ತೆಕ್ಕೋಬೇಕಾ, ಪಾಪ ಅವ್ರ ಕೈ ನೋವುತ್ತೋ ಏನೋ, ನೀನೇ ತೆಕ್ಕೊಟ್ಬಿಡು ಅಂತಾರೆ. ಯಾಕೆ? ಅವ್ರಿಗೆ ಕಳ್ಳ ಕಾಣೋದೇ ಇಲ್ಲ. ಅದು ಜಗತ್ ಬಾಧಿತವಾಯಿತು ಅಂದರೆ ನಾಮರೂಪನ ತಕ್ಕಂಗೆ ಮುಂಚಿನಂತೆ ಕಾಣ್ತಿದ್ರು ಇದೆಲ್ಲವೂ ಪರಬ್ರಹ್ಮ ಸ್ವರೂಪವೇ. ಅಲ್ಲಿನ ತನಕ ವಿವೇಕ ಮಾಡಿರ್ತಾರೆ. ಜೈನ್ ಫಿಲಾಸಫಿನಲ್ಲಿ ಒಬ್ಬ ಜೈನ್ ಸಾಧು ನಾನಿನ್ನಂತ ಒಬ್ರು ಇರ್ತಾರೆ. ಮಹಾರಾಜ ಮಹಾರಾಣಿ ಬರ್ತಾರೆ, ಅವ್ರನ್ನ ನೋಡಿ ಆಶೀರ್ವಾದ ತಗೊಳ್ಳೋಣ ಅಂತ. ಸರಿ ಬರ್ತಾರೆ. ಆಕೆ ಒಂದು ಬಂಗಾರದ ಪಾತ್ರೆ ತೊಗೊಂಬಂದಿರ್ತಾರೆ. ಅದಕ್ಕೆ ವಜ್ರಗಳೆಲ್ಲ ಡೈಮಂಡ್ ಡೆಕೋರೇಟ್ ಮಾಡಿರ್ತಾರೆ. ಎಷ್ಟೋ ಲಕ್ಷ ರೂಪಾಯಿ ಆಗುತ್ತೆ. ಅದನ್ನು ತೊಗೊಂಬಂದು ಸಾಧುಗಳು ಕೊಡ್ತಾರೆ, ತಗೊಳ್ಳಿ ಅಂತ. ಅವ್ರು ಅಂತಾರೆ, ಅಮ್ಮ ನಮ್ಗೆ ಯಾಕಿದು, ನಾನೆಲ್ಲೋ ಹಾಳು ದೇಗುಲದಲ್ಲಿ ಇರ್ತೀನಿ, ಎಲ್ಲೋ ಮರದ ಕೆಳಗಿರ್ತೀನಿ, ಇದನ್ನು ರಕ್ಷಣೆ ಮಾಡೋದು ಕಷ್ಟ ಅಂದರೆ. ಇಲ್ಲ, ಇದರಲ್ಲಿ ಭಿಕ್ಷೆ ಬೇಡ್ಕೊಳ್ಳಿ, ನೀವು ಇದರಲ್ಲಿ ಭಿಕ್ಷೆ ತಗೊಳ್ಳಿ ಅಂತ. ಅಲ್ಲಮ್ಮ ಹೋಗೋದೇ ಭಿಕ್ಷಕ್ಕೆ. ಈ ಬಂಗಾರದ ಪಾತ್ರೆ ವಜ್ರದ ಪಾತ್ರೆ ಇಟ್ಕೊಂಡು ಹೋಗೋಕ್ಕಾಗುತ್ತೋ? ಬೇಡ ಅಂದರೆ ಆಕೆ ಕಣ್ಣಲ್ಲಿ ನೀರು ಬರುತ್ತೆ. ನಿಮಗೋಸ್ಕರ ತಂದಿದ್ದೀನಿ, ನೀವು ನಿರಾಕರಣೆ ಮಾಡೋದು ನನ್ನ ಮನಸ್ಸು ನೋಯುತ್ತೆ ಅಂದರೆ, ಆಯ್ತಮ್ಮ ನಿಮಗೋಸ್ಕರ ತಗೊಳ್ತೀನಿ, ಆದರೆ ಎಷ್ಟು ದಿವಸ ಇರುತ್ತೆ ಹೇಳೋಕ್ಕಾಗಲ್ಲ, ಎಲ್ಲಿ ಹೋಗ್ಬಿಡುತ್ತೋ ಅಂದರೆ ಕಳ್ಕೊಂಡಾಗೆಲ್ಲ ತಂದು ಕೊಡ್ತೀನಿ ಅಂತ ಹೇಳೋಕ್ಕೆ. ನಿಜವಾಗಿ ಇಂಥರ ಯಾರೊಬ್ಬರು ಸಿಕ್ಕಲಿಲ್ಲ ನನಗೆ. ಈ ಪ್ಲಾಸ್ಟಿಕ್ ಬಾಟ್ಲ್ ಬಿಟ್ಟು ಹೋಗ್ತಾರೆ, ಸ್ವಾಮೀಜಿ ಬೇಕಾದ ಉಪಯೋಗಿಸಿ ಅಂತ. ಒಬ್ಬರು ಸಿಕ್ಕಿಲ್ಲ ಇಷ್ಟು ತನಕ. ಇಲ್ಲಿ ಕಳ್ಕೊಂಡಾಗೆಲ್ಲ ಕೊಡ್ತೀನಿ ಅಂತಾಳೆ. ಸರಿ ಆಯ್ತಮ್ಮ ನಿಮಗೋಸ್ಕರ ತೊಗೊಳ್ತೀನಿ ಅಂತಾರೆ. ಅವರಿಬ್ಬರು ನಮಸ್ಕಾರ ಮಾಡಿ ಹೊರಟೋಗ್ತಾರೆ. ಇವ್ರು ಆ ಪಾತ್ರೆ ತೊಗೊಂಡು ಹೋಗ್ತಿದ್ರೆ ಹಿಂದ್ಗಡೆ ಯಾರೋ ಫಾಲೋ ಮಾಡ್ತೀಯಾನೆ. ಒಬ್ಬ ಆತ್ಮಸ್ವರೂಪನ ಉಪದೇಶ ಮಾಡೋರನ್ನ ಯಾರೂ ಫಾಲೋ ಮಾಡಲ್ಲ. ಸಿದ್ಧಿ ಗಿದ್ದಿಯನ್ನು ಇದ್ದರೂ ಫಾಲೋ ಮಾಡ್ತಾರೆ ಹೊರತು ಕೇವಲ ಇದು ಸತ್ಯನೇ ಹೇಳೋರನ್ನ ಯಾರೂ ಫಾಲೋ ಮಾಡಲ್ಲ. ಇವನು ಬರ್ತೀಯಾನೆ ಅಂದರೆ ಬಹುಶಃ ಈ ಪಾತ್ರೆಗೋಸ್ಕರ ಬರ್ತಿರ್ತಾನೆ. ಅವನು ಯಾರೋ ಕಳ್ಳ. ಈ ವ್ಯವಹಾರ ಎಲ್ಲ ನೋಡಿರ್ತಾನೆ. ಈ ಸ್ವಾಮಿಗಳೆಲ್ಲೋ ಇಟ್ಟುಬಿಡ್ತಾರೆ, ತೊಗೊಂಬೋಣ ಅಂತ ಬರ್ತಿರ್ತಾನೆ. ಅದು ಯಾವುದಾದ್ರು ಹಾಳು ದೇಗುಲಕ್ಕೆ ಹೋಗ್ತಾರೆ, ಇವ್ನು ಹಿಂದೆನೇ ಫಾಲೋ ಮಾಡ್ಕೊಂಡು ಬರ್ತಾನೆ. ಆ ಕಿಟಕಿಲಿ ಇಡಬೇಕಾದ್ರೆ ನೋಡ್ತಾರೆ ಅವನ್ನ. ನೋಡಿ ಹಾಗಿದ್ದು ಇದಕ್ಕೋಸ್ಕರ ಬರ್ತಾನೆ, ಇನ್ನಿಲ್ಲಿ ಅದನ್ನು ಯಾಕೆ ಇಡಬೇಕು ಅಂದ್ಬಿಟ್ಟು ಕರೆದ್ಬಿಟ್ಟು ತೊಗೊಳಪ್ಪ ತೊಗೊಂಡೋಗು ಅಂತ ಕೊಡ್ತಾರೆ. ಅವನಿಗೆ ಡೌಟ್ ಬಂದ್ಬಿಡುತ್ತೆ. ಈ ಸ್ವಾಮಿ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುತ್ತೆ, ಕೊಟ್ಟು ಬಿಡ್ತಾ ಇದ್ದೀರಾ, ನಾನು ಕಳ್ಳ ಕದಿಯೋಣ ಅಂತ ಬಂದೆ, ನೀವು ಕೊಡೋದು ನೋಡಿದ್ರೆ ನನಗೆ ಕದಿಯೋಕ್ಕೆ ಮನಸ್ಸು ಬರ್ತಿಲ್ಲ, ಬೇಡ ನೀವೇ ಇಟ್ಕೊಳ್ಳಿ, ರಾಜ ರಾಣಿ ಕೊಟ್ಟೆ ನೀವೇ ಇಟ್ಕೊಳ್ಳಿ ಅಂತ. ಇಲ್ಲ ನನಗೇನು ಕೆಲ್ಸಕ್ಕೆ ಬರಲ್ಲ ಇದು, ನೋಡಿ ಅದು ವೈರಾಗ್ಯ ಜ್ಞಾನ ಅಂದರೆ, ನನಗೇನು ಕೆಲ್ಸಕ್ಕೆ ಬರಲ್ಲ ಇದು, ನೀನು ತೊಗೊಂಡೋಗು ಅಂತ ಕೊಟ್ಬಿಡ್ತಾನೆ. ಅವನು 3 ದಿವಸ ಆದಮೇಲೆ ವಾಪಸ್ ಬರ್ತಾನೆ ಅದೇ ಪಾತ್ರೆ ತೊಗೊಂಡು. ಇದೇನು ಪ್ರಯೋಜನ ಇಲ್ಲ, ಯಾರ ಹತ್ರ ಮಾರಿಬಿಟ್ಟು ಏನಾದ್ರು ಕೊಂಡ್ಕೊಳ್ಳೋಣ ಏನೋ ಮಾಡೋಣ ಅಂತ ಹೋದರೆ ನಿಂಗೆ ಯಾರು ಕೊಟ್ಟರು ಅಂತಾರೆ. ಸ್ವಾಮಿಗಳಿಗೆ ಕೊಟ್ಟರು. ಸ್ವಾಮಿಗಳಿಗೆ ಯಾರು ಕೊಟ್ಟರು? ಮಹಾರಾಜ ಮಹಾರಾಣಿ ಕೊಟ್ಟರು. ಮಹಾರಾಜ ಮಹಾರಾಣಿ ಸ್ವಾಮಿಗಳಿಗೆ ಕೊಟ್ಟರೆ ನೀನು ಅದನ್ನು ಕತ್ಕೊಂಬರ್ತೀಯ, ನಿನ್ನೂ ಅರೆಸ್ಟ್ ಮಾಡ್ತಾರೆ, ನನ್ನೂ ಅರೆಸ್ಟ್ ಮಾಡ್ತಾರೆ, ಹೋಗಿ ಬೇಡ ಅಂತ ಯಾರೂ ತೊಗೊಳ್ತಾ ಇಲ್ಲ ಇದನ್ನು. ಮತ್ತು ಇದೇನು ಪ್ರಯೋಜನ ಇಲ್ಲ, ನೀವೇ ತೊಗೊಂಬಿಡಿ ಅಂತಾರೆ. ಆಯ್ತು ಬಿಡಪ್ಪ, ಅದರಲ್ಲಿ ಇರಲಿ, ಅದನ್ನೇನಾರು ಮಾಡೋಣ, ಅದು ಪಕ್ಕಕ್ಕೆ ಇರಲಿ. ನಾನು ಹೇಳಿದ್ದೆ ಕಳ್ಳ ನೀನು ಕಳ್ಳ ಅಲ್ಲ, ನೀನು ಬ್ರಹ್ಮಸ್ವರೂಪ ಅಂತ ಹೇಳಿದ್ದೆ. ನೋಡಿ, ಕಳ್ಳ ಮನೆಗೆ ಬಂದು ನಾನು ಕಳ್ಳ ಅಂತ ಹೇಳಿದ್ರು ಅಲ್ಲ, ನೀನು ಬ್ರಹ್ಮ ಅಂತಾರೆ. ಅದು ಜಗತ್ ಬಾಧಿತವಾಯಿತು ಅಂದರೆ ಅವ್ರಿಗೆಲ್ಲ ಬ್ರಹ್ಮಸ್ವರೂಪೇ ಕಾಣುತ್ತೆ. ನಾನು ಬ್ರಹ್ಮಸ್ವರೂಪ ಅಂತ ಅದೇನು ಮಾಡಿದೆ, ಅದು ನನಗೆ ಭಾಳಷ್ಟು ಹಿಂಸೆ ಕೊಡ್ತಾಯಿದೆ. ನೋಡಿ, ಶ್ರವಣ ಅಂದರೆ ಆ ರೀತಿ ಶ್ರವಣ ಮಾಡಬೇಕು. ಇಷ್ಟಕ್ಕೆ ಮುಂಚೆ ಕಳ್ತನಕ್ಕೆ ಹೋಗ್ತಿದ್ದೆ, ನಿಮ್ಮ ದರ್ಶನ ಆದಮೇಲೆ ಕಳ್ತನಕ್ಕೆ ಹೋದರೆ ನೀನು ಬ್ರಹ್ಮ ಅನ್ನೋ ವಾಕ್ಯ ಜ್ಞಾಪಕ ಬರುತ್ತೆ. ಈ ಬ್ರಹ್ಮನಾಗಿದ್ಕೊಂಡು ಹೇಗೆ ಕಳ್ತನ ಮಾಡೋದು? ಇದು ಕಳ್ತನ ಮಾಡೋದು ಸರಿಯಲ್ಲ ಅಂದ್ಬಿಟ್ಟು ನಂಗೆ ಕಳ್ತನ ಮಾಡೋಕ್ಕೂ ಆಗ್ತಿಲ್ಲ. ಆದ ಕಾರಣ ಇನ್ನು ಆಚೆ ಹೋದರೆ ನಾನು ಯಾವ ರೀತಿ ಜೀವನ ಮಾಡೋಕ್ಕೂ ಗೊತ್ತಿಲ್ಲ, ನಿಮ್ಮ ಜೊತೆಗೆ ಇದ್ಬಿಡ್ತೀನಿ, ನೀವು ಯಾವ ರೀತಿ ಜೀವನ ಮಾಡ್ತೀವಿ ಅದೇ ರೀತಿ ನಾನು ಜೀವನ ಮಾಡ್ತೀನಿ ಅಂದ್ಬಿಟ್ಟು ಬದಲಾವಣೆಗೆ ಅವ್ರ ಜೊತೆಗೆ ಇದ್ಬಿಡ್ತಾನೆ. ಅಂದರೆ ಜಗತ್ ಬಾಧಿತವಾಯಿತು ಅಂದರೆ ನಾಮರೂಪ ಕಾಣುತ್ತೆ, ಬಟ್ ಆ ನಾಮರೂಪ ಪರಮಾತ್ಮ ಸ್ವರೂಪವೇ ಅನ್ನತಕ್ಕಂಥ ದೃಷ್ಟಿ ಇರುತ್ತೆ. ಸೊ ಜಗದಿದಂ
ತದ್ಬಾಧಿತಂ ದೃಶ್ಯತಾಂ ಪ್ರಾಕ್ ಕರ್ಮ ಪ್ರವಿಲಾಪ್ಯತಾಂ ಅಂತಾರೆ. ಅದನ್ನು ಮತ್ತೊಮ್ಮೆ ನೋಡೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರು ನಮಃ. ಹರಿ ಓಂ.